ಇನ್ನು ರಾಯಚೂರು ವಾರ್ತೆಗಳ ಪ್ರಾಯೋಜಕರು ಎಂಪೈರ್ ಶೂಟಿಂಗ್, ಶರ್ಟಿಂಗ್, ಟೈಲರಿಂಗ್, हमदास टेक्सटाइल एंड टेलर्स, अपोजिट महाराष्ट्र बैंक, करीब गांधी चौक, रायचूर. Visit AMS Computers Sales and Service beside SBI Bank, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸುಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಸಿಂಗನೂರಿನಲ್ಲಿ ಪ್ರತ್ಯೇಕವಾಗಿ PU ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್, ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್. ನಮಸ್ಕಾರ. ಇಂದು ರಾಯಚೂರು ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. NDPC ಕಾಯ್ದೆ ಕುರಿತು ಕಾರ್ಯಾಗಾರ. ಗಾಂಜಾ ಸೇರಿದಂತೆ ಅಮಲು ಪದಾರ್ಥಗಳ ಕೇಸ್ ದಾಖಲಿಸಲು ಪೊಲೀಸ್ ಅಧ್ಯಯನ ಅಗತ್ಯ. ಮುಸ್ತಫಾ ಹುಸೇನ್. LIC ಬಂಡವಾಳ ಷೇರು ಮಾರುಕಟ್ಟೆಗೆ ಖಾಸಗೀಕರಣಗೊಳಿಸುವ ಹುನ್ನಾರ. ಎಂ ರವಿ. ಗಾನಸುರೆ ಕಲಾ ಬಳಗ ಪ್ರಥಮ ವಾರ್ಷಿಕೋತ್ಸವ. ಹೊಸ ಪ್ರತಿಭೆಗಳಿಗೆ ವೇದಿಕೆಯಾಗಲಿ. ಅಂಬಣ್ಣ ಆರೋಲಿ. ಎರಡನೇ ದಿನ ವಿಚಾರಗೋಷ್ಠಿ. ಅಸಂಘಟಿತ ಕಾರ್ಮಿಕರ ಬದುಕು ಅತಂತ್ರ, ಆತಂಕ. NS ವೀರೇಶ್. ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ವರದಿ ಜಾರಿಗೆ ಹಿಂದೇಟು. ಉಪಚುನಾವಣೆಗಳಲ್ಲಿ ಬಿಜೆಪಿ ತಕ್ಕ ಪಾಠ. ಎಸ್ ಮಾರಪ್ಪ. ಜೆಡಿಎಸ್ ಪಕ್ಷದ ಮುಖಂಡರ ಸಭೆ. ನಗರಸಭೆ ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರ ನಿರ್ಧಾರದ ಮೇಲೆ ಬೆಂಬಲಕ್ಕೆ ಚರ್ಚೆ. ಮತ್ತು 3 ತಿಂಗಳಿನಿಂದ ಸ್ಥಗಿತಗೊಂಡಿದ್ದ RTPS ಮೊದಲ ಘಟಕ ಪುನರಾರಂಭ. ಕಲ್ಲಿದ್ದಲು ಘಟಕಗಳ ಉತ್ಪಾದನೆಯೇ ಆದ್ಯತೆ. ವಾರ್ತೆಗಳ ವಿವರ. ಗಾಂಜಾ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳಿಗೆ ಶಿಕ್ಷೆ ವಿಧಿಸುವ ನಿಟ್ಟಿನಲ್ಲಿ ದೇಶದಲ್ಲಿ ಅತ್ಯಂತ ಬಲಿಷ್ಠ ಕಾಯ್ದೆಗಳಲ್ಲಿ ಒಂದಾದ ಮಾದಕ ವ್ಯಸನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ NDPS ಕಾಯ್ದೆ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸಮರ್ಪಕವಾಗಿ ಅಧ್ಯಯನ ಮಾಡಬೇಕೆಂದು ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಮುಸ್ತಫಾ ಹುಸೇನ್ ಅವರು ಸಲಹೆ ನೀಡಿದರು. ಗಾಂಜಾ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳಿಗೆ ಶಿಕ್ಷೆ ವಿಧಿಸುವ ನಿಟ್ಟಿನಲ್ಲಿ ದೇಶದಲ್ಲಿ ಅತ್ಯಂತ ಬಲಿಷ್ಠ ಕಾಯ್ದೆಗಳಲ್ಲಿ ಒಂದಾದ ಮಾದಕ ವ್ಯಸನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ NDPS ಕಾಯ್ದೆ ಜಾರಿಗೆ ತರಲಾಗಿದೆ. ಈ ಕಾಯ್ದೆ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸಮರ್ಪಕವಾಗಿ ಅಧ್ಯಯನ ಮಾಡಬೇಕೆಂದು ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಮುಸ್ತಫಾ ಹುಸೇನ್ ಅವರು ಸಲಹೆ ನೀಡಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾದಕ ವಸ್ತುಗಳು ಹಾಗೂ ಅಮಲು ಪದಾರ್ಥಗಳ ನಿಯಂತ್ರಣ NDPS ಕಾಯ್ದೆ ಕುರಿತು ಒಂದು ದಿನದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾನವನಿಗೆ ಮಾರಕವಾಗಿರುವ ಗಾಂಜಾ ಬೆಳೆಯುವ ಪ್ರಕರಣಗಳು ಹೆಚ್ಚಾಗಿ ಪತ್ತೆಯಾಗಿವೆ. ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವ ಮುನ್ನ ಪೊಲೀಸರು ಕೆಲ ಸೆಕ್ಷನ್ಗಳ ಕೊರತೆಯಿಂದ ಆರೋಪಿಗೆ ಶಿಕ್ಷೆ ಪ್ರಮಾಣ ವಿಧಿಸಲು ಹಿನ್ನಡೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಸಮರ್ಪಕವಾಗಿ ಸೆಕ್ಷನ್ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಜಿಲ್ಲೆಯಲ್ಲಿ ಹತ್ತಿ ಜೊತೆಗೆ ಗಾಂಜಾ ಸಹ ಒಂದು ಬೆಳೆಯನ್ನಾಗಿ ಪರಿವರ್ತಿಸಿಕೊಂಡು ಕೆಲವರು ತಮ್ಮ ಜಮೀನುಗಳಲ್ಲಿ ಬೆಳೆಯುತ್ತಿರುವುದು ಪತ್ತೆಯಾಗಿದೆ. ಗಾಂಜಾ ಬೆಳೆದು ಮಾರಾಟ ಮಾಡುತ್ತಿದ್ದ ಆರೋಪಿ ವಿರುದ್ಧ ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರೆ ಆರೋಪಿಗೆ ಶಿಕ್ಷೆ ಮಾಡಲು ಸಾಧ್ಯ ಎನ್ನುವ ಪ್ರಶ್ನೆ ಇತ್ತೀಚೆಗೆ ಜಿಲ್ಲೆಯ ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಕಾಡುತ್ತಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಕೆಲ ಸೆಕ್ಷನ್ಗಳು ಇರುವುದರಿಂದ ತೀರ್ಪು ನೀಡುವುದು ಸವಾಲಾಗಿ ಪರಿಣಮಿಸಿದೆ. ಪೊಲೀಸರು ಗಾಂಜಾ ಪ್ರಕರಣಕ್ಕೆ ಸಂಬಂಧಿಸಿ ವಿಚಾರಣೆ ನಡೆಸುತ್ತಿರುವ ಸಂದರ್ಭದಲ್ಲಿ ಅಪರಾಧಿಗೆ ಶಿಕ್ಷೆ ಅನುಸಾರವಾಗಿ ಪ್ರಕರಣ ದಾಖಲಿಸಿಕೊಳ್ಳಬೇಕು ಮತ್ತು ಕಾನೂನಿನ ಬಗ್ಗೆ ಅರಿವು ಉಳ್ಳವರಾಗಿರಬೇಕು ಎಂದು ಸಲಹೆ ನೀಡಿದರು. ತನಿಖೆ ಸಮರ್ಪಕವಾಗಿ ನಡೆಸಲು ಅಗತ್ಯ ದಾಖಲೆ ಹಾಗೂ ಸಾಕ್ಷಿಗಳನ್ನು ಕಲೆ ಹಾಕಿ ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ಮಾತ್ರ ಆರೋಪಿಗೆ ಶಿಕ್ಷೆ ಪ್ರಮಾಣದ ತೀರ್ಪು ನೀಡಲು ಸಾಧ್ಯವಾಗುತ್ತದೆ ಎಂದರು. ಕಳೆದ 10 ವರ್ಷಗಳಿಂದ ಗಾಂಜಾ ಬೆಳೆಯುತ್ತಿದ್ದ ಆರೋಪಿಗೆ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಿ 1 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಜಿಲ್ಲೆಯಲ್ಲಿ ಗಾಂಜಾ ಮಾರಾಟ ಹಾಗೂ ಸಾಗಾಣಿಕೆ ಮಾಡುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಚರ್ಚೆ ಮಾಡಿ ಒಂದು
ನಮ್ಮ ಆಫೀಸರ್ಸ್ಗೆ, ಪೊಲೀಸ್ ಆಫೀಸರ್ಸ್ಗೆ ಇದರಲ್ಲಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಆಕ್ಟ್ ಏನು, ಇದರಲ್ಲಿ ಇನ್ವೆಸ್ಟಿಗೇಷನ್ ಯಾವ ರೀತಿ ಇರಬೇಕು, ಮತ್ತೆ ಇದು ಸ್ಪೆಷಲ್ ಆಕ್ಟ್ ಆಗಿದ್ರು ಕೂಡ ಕನ್ವಿಷನ್ ಕಡಿಮೆ, ಇದಕ್ಕೆ ಕಾರಣ ಏನು, ನಾವೆಲ್ಲ ಕೂತ್ಕೊಂಡು ಇಂಟ್ರಾಕ್ಷನ್ ಮಾಡೋಣ ಅಂದ್ಕೊಂಡು ಒಂದು ನಿರ್ಣಯ ಹಾಕೊಂಡು ತಗೊಂಡು ಅದರ ಒಂದು ರಿಸಲ್ಟ್ ಇವತ್ತು ತಾವೆಲ್ಲ ಇಲ್ಲಿ ಹಾಜರಾಗಿದ್ದೇನೆ. ಮೊಟ್ಟ ಮೊದಲು ನಾನು ನಮ್ಮ ರಾಯಚೂರು ಜಿಲ್ಲೆ ಎಸ್ ಪಿ ಪ್ರಕಾಶ್ ನಿಕಮ್ ಅವರನ್ನು ಮತ್ತು ಅಡಿಷನಲ್ ಎಸ್ ಪಿ ಹರಿಯಾಣ ಅವರು ಮತ್ತು ನಮ್ಮ ರಾಯಚೂರು ಡಿವೈಎಸ್ಪಿ ಅವರು ಹಾಗೂ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ವೇದಿಕೆ ಮೇಲಿದ್ದಾರೆ, ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ಸಬ್ಜೆಕ್ಟ್ NDPS ಆಕ್ಟ್. ಈಗ ನೀವು ಪೊಲೀಸ್ ಆಫೀಸರ್ಸ್ ನಿಮಗೆ ಡೈಲಿ 24 ಗಂಟೆ ಕೇಸ್ ರಿಜಿಸ್ಟರ್ ಮಾಡೋದು, ಕಂಪ್ಲೇಂಟ್ ರಿಸೀವ್ ಮಾಡೋದು, ಕೇಸ್ ರಿಜಿಸ್ಟರ್ ಮಾಡೋದು, ಇನ್ವೆಸ್ಟಿಗೇಷನ್ ಮಾಡೋದು, ಇದು ನಿಮ್ಮ ಪಾರ್ಟ್ ಆಫ್ ಜಾಬ್ ಅಲ್ಲ, ಇದು ಆಕ್ಚುಲಿ ಪಾರ್ಟ್ ಆಫ್ ಲೈಫ್ ಆಗಿದೆ. ಅದಾಗ ಇದ್ರಲ್ಲಿ ಏನಾಗಿದೆ, ಒಂದು ರೊಟೀನ್ ಪ್ರೊಸೀಜರ್ ಇದೆ IPCFSSಗೆ, ಒಂದು ಸ್ಟಾಬ್ಲಿಷ್ ಪ್ರೊಸೀಜರ್ ತಗೋಬಹುದು. ಇದು ಒಂದು FIR ಆದ್ರೆ ಒಂದು ಸ್ಪಾಟ್ ಹೋಗ್ಬೇಕು, ಒಂದು ಮಾಧ್ಯಮ ಮಾಡಬೇಕು, ಒಂದು ಇದು ಮಾಡಬೇಕು, ಒಂದು 4 ಸ್ಟೇಟ್ಮೆಂಟ್ ಹೋಗ್ಬೇಕು, ಆಮೇಲೆ ಹೋಮ್ ಸರ್ಟಿಫಿಕೇಟ್ ಹೋಗ್ಬೇಕು, ಒಂದು ಫೈನಲ್ ರಿಪೋರ್ಟ್ ಮಾಡಿ ಚಾರ್ಜ್ ಹಾಕಬೇಕು. ದಿಸ್ ಇಸ್ ದ ಎಂಟರ್ ಜಾಬ್ ಆಫ್ ಪೊಲೀಸ್ ಅಂತ IPCಯಲ್ಲಿ ನೀವು ತಿಳ್ಕೊಂಡಿದ್ರಿ, ಆ ತರ ನೀವು ಮಾಡ್ತಾ ಇದ್ದೀರಿ. ಆ ಅಪ್ರೋಚ್ ಈ ಆಕ್ಟ್ ಆಗೋದಿಲ್ಲ. ಈ ಆಕ್ಟ್ ಸ್ಪೆಷಲ್ ಆಕ್ಟ್ ಇದು, ಈ ಆಕ್ಟ್ ಸ್ಪೆಷಲ್ ಆಕ್ಟ್ ಇದು. IPCಯಲ್ಲಿ ಒಂದು ವೇಳೆ ನೀವು ಮಾಡಿದ ಇನ್ವೆಸ್ಟಿಗೇಷನ್ಗೆ, IPCಯಲ್ಲಿ ನೀವು ಮಾಡಿ ಹಾಗೆ ಇನ್ವೆಸ್ಟಿಗೇಷನ್ ಮಾಡಿದ ಚಾರ್ಜ್ ಶೀಟಲ್ಲಿ ಅಕಸ್ಮಾತ್ ನಿಮಗೆ ಕನ್ವಿಕ್ಷನ್ ಆಗಿಲ್ಲ ಅಂದ್ರೆ ಈ ಆಕ್ಟ್ ಅಲ್ಲಿ ನಿಮಗೆ ಒಳ್ಳೆ ಅವಕಾಶ ಇದೆ. ಯಾಕಂದ್ರೆ ಈ ಆಕ್ಟ್ ಉದ್ದೇಶ ಆಗ್ತಾ ಇದೆ ಅಲ್ಲ, ನಮ್ಮ ದೇಶದಲ್ಲಿ ನಾವು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ನಮ್ಮ ದೇಶದಲ್ಲಿ ಹೇಗಿದೆ, ಅಡ್ವಾನ್ಸರಿ ಇದೆ. ಇದು ಅಡ್ವಾನ್ಸರಿ ಅಂದ್ರೆ ಅಡ್ವಾನ್ಸರಿ ಅರ್ಥ ಏನು, ಸಿಂಪಲ್ ಆಗಿರ್ಬೇಕಂದ್ರೆ ಯಾವ ಆರೋಪಿ ನಮ್ಮ ಘಟನೆ ಮಾಡಿರ್ತಾನೋ, ಅಪರಾಧ ಮಾಡಿರ್ತಾನೋ, ಅವನು ಆತ ಪ್ರೊಸೂಮ್ಡ್ ಇನ್ನೋಸೆಂಟ್. ಆ ಪ್ರೊಸೂಮ್ಡ್ ಇನ್ನೋಸೆಂಟ್ ಅಂದ್ರೆ ಅದ ಇನ್ನೊಂದು ಅರ್ಥ ಏನು, ಅವನು ಗಿಲ್ಟ್ ಪ್ರೂವ್ ಮಾಡೋ ಜವಾಬ್ದಾರಿ ಎಲ್ಲ ಪ್ರಾಸಿಕ್ಯೂಷನ್ ಮೇಲೆ ನಿಮ್ಮ ಮೇಲೆ. ನೋಡಿರ್ತೀರಿ, ಕೇಸ್ ರಿಜಿಸ್ಟರ್ ಮಾಡಿರ್ತೀರಿ, ಉದಾಹರಣೆ ಮಾಡಲಾಗಿದೆ, ಕೇಸ್ ರಿಜಿಸ್ಟರ್ ಮಾಡ್ತೀರಿ, ಎಲ್ಲ ಪ್ರತಿಯೊಂದು ಇನ್ಕ್ವೆಸ್ಟ್ ಎಲ್ಲ ಮಾಡ್ತೀರಿ, ಐ ವಿಟ್ನೆಸ್ ಇರ್ತಾರೆ, ಅವರು 100% ನೋಡಿದ್ದೀನಿ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ, 160 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತೀರಿ, ಎಲ್ಲ ಮಾಡ್ಬಿಟ್ಟು ಒಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕ್ತೀರಿ. ಚಾರ್ಜ್ ಶೀಟ್ ಹಾಕಿದ್ರು ಆ ಚಾರ್ಜ್ ಶೀಟ್ ಬೇಸಿಸ್ ಆಗೋದಿಲ್ಲ. ಆ ಚಾರ್ಜ್ ಶೀಟ್ ಅಲ್ಲಿ ಇರೋದು ಅಂಶಗಳನ್ನು ಪುನಃ ನಮ್ಮ ಪ್ರಾಸಿಕ್ಯೂಷನ್ ಅಲ್ಲಿ ಮಾಡಬೇಕು. ನಾವು ಏನು ಇನ್ವೆಸ್ಟಿಗೇಷನ್ ಮಾಡಿ ಹಾಕಿದ್ದೀವಿ ಕೋರ್ಟ್ಗೆ, ಇದರಲ್ಲಿ ಇರೋ ಒಂದೊಂದು ಅಂಶ ಸತ್ಯ, ಈ ತರ ಘಟನೆ ಮಾಡ್ತಾರೆ. ಅದರಲ್ಲಿ ಚಾರ್ಜ್ ಶೀಟ್ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಆಗ್ಬಿಟ್ಟು ಅದನ್ನೇ ಬಿಲ್ ಮಾಡೋದ್ರಿಂದ ಯಾವ ಕೇಸ್ ಹಾಸ್ಪಿಟಲ್ ಆಗ್ತಿರ್ಲಿಲ್ಲ, ನಮ್ಮದೇ ಪ್ರಾಸಿಕ್ಯೂಟರ್ ಕೆಲಸ ಮಾಡ್ತಿರಲಿಲ್ಲ. ಅದನ್ನ ಪ್ರತಿಯೊಂದು ಕೇಸಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ ಸಾಬೀತುಪಡಿಸಬೇಕು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕುಮ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಗಾಂಜಾ ಮಾರಾಟ ಮತ್ತು ಬೆಳೆಯುತ್ತಿರುವ ಅಡ್ಡೆ ಮೇಲೆ ದಾಳಿ ಮಾಡಿ ಇದುವರೆಗೂ 50 ಜನ ಆರೋಪಿಗಳನ್ನು ಬಂಧಿಸಿ ಬಂಧಿತರಿಂದ 100 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಗಾಂಜಾ ಮತ್ತು ಡ್ರಗ್ ಜಾಲದಲ್ಲಿ ಹದಿಹರೆಯದ ಯುವಕರು ಭಾಗಿಯಾಗಿದ್ದಾರೆ. ಇದನ್ನು ಸೇವಿಸುವುದರಿಂದ ಆರೋಗ್ಯದ ಮೇಲೆ ತೀವ್ರ ದುಷ್ಪರಿಣಾಮ ಬೀರಿ ಸಮಾಜದಲ್ಲಿ ಅನಾಹುತಕ್ಕೆ ದಾರಿ ಮಾಡಿಕೊಡಲಿದೆ. ಈ ನಿಟ್ಟಿನಲ್ಲಿ ಇದನ್ನು ನಿಯಂತ್ರಣಕ್ಕೆ ತರುವ ನಿಟ್ಟಿನಲ್ಲಿ NDPS ಕಾಯ್ದೆ ಜಾರಿಗೆ ತರಲಾಗಿದೆ. ಈ ಕಾನೂನು ಬಗ್ಗೆ ಪೊಲೀಸರು ಸಮರ್ಪಕವಾಗಿ ತಿಳಿದುಕೊಂಡು ಆರೋಪಿಗಳಿಗೆ ಶಿಕ್ಷೆ ವಿಧಿಸಬೇಕೆಂದರು. ಇದೇ ಸಂದರ್ಭದಲ್ಲಿ 2ನೇ ಹೆಚ್ಚುವರಿ ನ್ಯಾಯಾಧೀಶರಾದ ನರಸಿಂಹಮೂರ್ತಿ, 1ನೇ ಹೆಚ್ಚುವರಿ ನ್ಯಾಯಾಧೀಶರಾದ ಅವಿನಾಶ್ ಘಾಳೆ ಅವರು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಭಿಯೋಜಕ ಟಿ ಸುದರ್ಶನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶ್ರೀ ಹರಿಬಾಬು ಹಾಗೂ ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ MC ನಾಡಗೌಡ ಸ್ವಾಗತಿಸಿದರು. ಮಾನ್ವಿ ಠಾಣೆಯ CPI ದತ್ತಾತ್ರೇಯ ಕಾರ್ನಾಡ್ ಕಾರ್ಯಕ್ರಮ ನಿರೂಪಿಸಿದರು. LIC ಬಂಡವಾಳವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಲು ನಿರ್ಧರಿಸುವ ಕೇಂದ್ರ ಸರ್ಕಾರ ಕ್ರಮ ಅಭಿಮಾನ್ ಪಾಲಿಸಿದರೆ ವಿರೋಧಿ ಧೋರಣೆಯಾಗಿದೆ ಎಂದು LIC ಬಂಡವಾಳವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಲು ನಿರ್ಧರಿಸಿರುವ ಕೇಂದ್ರ ಸರ್ಕಾರ ಕ್ರಮ ವಿಮಾ ಪಾಲಿಸಿದಾರರ ವಿರೋಧಿ ಧೋರಣೆಯಾಗಿದೆ ಎಂದು ವಿಮಾ ನೌಕರರ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎಂ ರವಿ ಆರೋಪಿಸಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಲಾಭದಾಯಕವಾಗಿರುವ ಎಲ್ಐಸಿ ಸಂಸ್ಥೆಯನ್ನು ದುರ್ಬಲಗೊಳಿಸುವ ಹುನ್ನಾರ ಅಡಗಿದೆ. ದೇಶದ ಆರ್ಥಿಕ ಬೆಳವಣಿಗೆ ಅನೇಕ ಕೊಡುಗೆ ನೀಡುತ್ತಿರುವ ಬಂದಿರುವ ಭಾರತೀಯ ಜೀವ ವಿಮಾ ನಿಗಮ ಜನರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದೆ. 1956ರಲ್ಲಿ 25 ಖಾಸಗಿ ಕಂಪನಿಗಳನ್ನು ಒಳಗೂಡಿಸಿ ವಿಮಾ ಕ್ಷೇತ್ರವನ್ನು ರಾಷ್ಟ್ರೀಕರಣಗೊಳಿಸುವ ಮೂಲಕ ಅಸ್ತಿತ್ವ ಪಡೆದಿರುವ ಭಾರತೀಯ ಜೀವ ವಿಮಾ ನಿಗಮ 5 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ಪ್ರಾರಂಭವಾಗಿ 26,000 ಕೋಟಿ ರೂಪಾಯಿ ಲಾಭದಲ್ಲಿದೆ. ನಿಗಮಕ್ಕೆ ಯಾವುದೇ ಬಂಡವಾಳದ ಅವಶ್ಯಕತೆ ಇಲ್ಲ. ಕಳೆದ ವರ್ಷ ಅವಧಿಯಲ್ಲಿ 51,000 ಕೋಟಿ ರೂಪಾಯಿ ಪಾಲಿಸಿದಾರರಿಗೆ ಬೋನಸ್ ನೀಡಿದೆ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡುವುದು ಭವಿಷ್ಯದಲ್ಲಿ ಎಲ್ಐಸಿ ಖಾಸಗೀಕರಣಗೊಳಿಸುವ ಉದ್ದೇಶ ಕೇಂದ್ರ ಸರ್ಕಾರ ಹೊಂದಿದೆ ಎಂದರು. ಜನ ಕಲ್ಯಾಣಕ್ಕಾಗಿ ಪ್ರಾರಂಭವಾದ ಎಲ್ಐಸಿ ಮುಂದಿನ ದಿನಗಳಲ್ಲಿ ಷೇರುದಾರರಿಗೆ ಲಾಭ ಮಾಡಿಕೊಡಲು ಸೀಮಿತವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೇಂದ್ರದ ನಿರ್ಧಾರವನ್ನು ವಿರೋಧಿಸಿ ಈಗಾಗಲೇ ಪ್ರಚಾರ ಆಂದೋಲನ ನಡೆಸಲಾಗುತ್ತಿದೆ. ಅಲ್ಲದೆ ಎಲ್ಲ ಸಂಸದರು, ರಾಜ್ಯಸಭಾ ಸದಸ್ಯರಿಗೂ ಸರ್ಕಾರ ನಿಲುವು ಒದಗಿಸಲು ಒತ್ತಾಯಿಸಿ ಮನವಿ ನೀಡಲಾಗುತ್ತಿದೆ. ಕೂಡಲೇ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಬದಲಿಸುವ ಮೂಲಕ ಎಲ್ಐಸಿ ರಕ್ಷಿಸಬೇಕೆಂದರು. ಈ ಸಂದರ್ಭದಲ್ಲಿ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಕೇಂದ್ರ ಸರ್ಕಾರ ಭಾರತೀಯ ಜೀವ ವಿಮಾ ನಿಗಮವನ್ನು ಏನು ಒಂದು ಸಾರ್ವಜನಿಕ ಉದ್ದಿಮೆಯನ್ನ ಎಲ್ಐಸಿಯನ್ನ IPO ಮಾಡುವ ಒಂದು ಪ್ರಕ್ರಿಯೆ ಈಗಾಗಲೇ ಮಾಡಬೇಕು ಅಂತೇಳಿ ನಿರ್ಣಯ ತೆಗೆದುಕೊಂಡಿದೆ. ಇದರಿಂದ ನಾವು ಕಾರ್ಮಿಕ ಸಂಘಟನೆಗಳಾಗಿರುವಂಥ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು, ಏಜೆಂಟ್ಸ್ ಇರ್ಬೋದು, ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಕ್ಲಾಸ್ ಒನ್ ಆಫೀಸರ್ಸ್ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ನೌಕರ ಬಾಂಧವರು ಈ ಒಂದು ಪ್ರಕ್ರಿಯೆಯನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕ್ರಿಯೆ ಈಗಿನ ಸಂದರ್ಭದಲ್ಲಿ ಅದು ಅವಶ್ಯಕತೆ ಇಲ್ಲ ಅಂತಂತೇಳಿ ನಮ್ಮ 3 ಸಂಘಟನೆಗಳ ಒಂದು ನಿಲುವು. ನಾವು ನೇರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದು ಈ ಒಂದು ಪ್ರಕ್ರಿಯೆಯನ್ನು ತಕ್ಷಣವೇ ಕೈ ಬಿಡಬೇಕು ಅಂತಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಯಾಕೆ ಅಂತಂತಂದ್ರೆ ಈಗಾಗಲೇ ಕಳೆದ 64 ವರ್ಷಗಳಿಂದ ಈ ಒಂದು ಸಂಸ್ಥೆ ಬಹಳ ಪ್ರಗತಿಯನ್ನು ಸಾಧಿಸುತ್ತಾನೆ. ಈ ದೇಶದ ಎಲ್ಲ ವರ್ಗದ ಜನರಿಗೆ ಉತ್ತಮವಾದ ಸೇವೆ ಕೊಡ್ತಾನೆ ಮತ್ತು ದೇಶದ ಎಲ್ಲ ರೀತಿಯ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಯನ್ನು ಇವತ್ತಿನ ದಿವಸ ಈ ಸಂಸ್ಥೆ ಮಾಡ್ತಿರ್ಬೇಕಾದ್ರೆ ಇದರ ಒಂದು ಅವಶ್ಯಕತೆ ಇಲ್ಲ ಅಂತಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ, ಒತ್ತಾಯನೂ ಮಾಡ್ತಾ ಇದ್ದೀವಿ. ಸೊ ಈ ಪ್ರಕ್ರಿಯೆ ಮಾಡೋದ್ರಿಂದ ಯಾವುದೇ ಕಾರಣಕ್ಕಾಗಿ ಜನರಿಗೆ ಏನು ಸಹಾಯ ಆಗಲ್ಲ ಅಥವಾ ಲಾಭ ಆಗಲ್ಲ. ನಾವು ಜನರ ಒಂದು ಕಳಕಳಿ ಇಟ್ಕೊಂಡು, ಅಂದ್ರೆ 64 ವರ್ಷಗಳಿಂದ ಅವರ ಉಳಿತಾಯಕ್ಕೆ ಭದ್ರತೆ ಮತ್ತು ಒಳ್ಳೆಯ ಉತ್ತಮವಾದ ಸೇವೆ, ಉತ್ತಮವಾದ ಒಂದು ರಿಟರ್ನ್ಸ್ ಕೊಡುವ ಒಂದು ಸಂಸ್ಥೆಯನ್ನ ಈವರೆಗೆ ಸಂಪೂರ್ಣವಾಗಿ ಸಾರ್ವಜನಿಕ ಒಂದು ಉದ್ದಿಮೆಯಾಗಿ ಮುಂದುವರಿತಾ ಇದೆ. ಈ ಒಂದು ಸಂಸ್ಥೆಯನ್ನ ನಾವು ಮುಂದಿನ ದಿನಗಳಲ್ಲಿ ಶೇರ್ ಮಾರ್ಕೆಟ್ಗೆ ಒಂದನ್ನ ನೀಡಿದ್ದೇ ಆದರೆ, IPO ಮುಖಾಂತರ ಶೇರ್ ಮಾರ್ಕೆಟ್ಗೆ ಕೊಟ್ಟಿದ್ದೇ ಆದರೆ ಅದು ಏನಂತಂದ್ರೆ ಖಾಸಗೀಕರಣಕ್ಕೆ ಒಂದು ಹುನ್ನಾರ ಮಾಡಿಕೊಟ್ಟಾಗೆ ಆಗ್ತದೆ, ಖಾಸಗೀಕರಣಕ್ಕೆ ಒಂದು ಹಾನಿ ಮಾಡಿಕೊಟ್ಟಾಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು 3 ಸಂಘಟನೆಗಳು ಅದನ್ನ ವಿರೋಧಿಸ್ತಾ ಇದ್ವಿ ಮತ್ತು ಈ ಒಂದು ಪ್ರಕ್ರಿಯೆಯನ್ನು ಕೈ ಬಿಡಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮ ಸಂಸ್ಥೆ ಕಳೆದ ಒಂದು 64 ವರ್ಷಗಳಿಂದ ಏನು ಕೇಂದ್ರ ಸರ್ಕಾರ ಕೇವಲ ತನ್ನ 5 ಕೋಟಿ ಬಂಡವಾಳಕ್ಕೆ 26,000 ಕೋಟಿಗಿಂತ ಹೆಚ್ಚಿನ ಒಂದು ಹಣವನ್ನು ಈ ಒಂದು ಸರ್ಕಾರಕ್ಕೆ ಕೊಟ್ಟಿರೋದು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ ನಮ್ಮ ಸಂಸ್ಥೆ ಹಲವಾರು ಪಂಚವಾರ್ಷಿಕ ಯೋಜನೆಗಳಿಗೆ ಈಗಾಗಲೇ 24 ಲಕ್ಷ ಕೋಟಿಯಷ್ಟು ಅದನ್ನು ಸಹ ನಾವು ಈಗಾಗಲೇ ಈ ಸರ್ಕಾರದ ಹಲವಾರು ಯೋಜನೆಗಳಿಗೆ ನಾವು ಸಂಸ್ಥೆಯಿಂದ ಕೊಟ್ಟಿರೋದು ನೋಡ್ತಾ ಇದ್ದೀವಿ. ಅದು ಮಾತ್ರವಲ್ಲದೆ ನಮ್ಮ ಸಂಸ್ಥೆಯ ಆಸ್ತಿ ನಾವು ನೋಡಿಕೊಂಡಾಗ ಈಗಾಗಲೇ 32 ಲಕ್ಷ ಕೋಟಿ ಆಸ್ತಿ ಹೊಂದಿರುವಂತಹ ಒಂದು ಸಂಸ್ಥೆ, ಅತಿ ದೊಡ್ಡ ಸಂಸ್ಥೆ ಇಡೀ ಭಾರತ ದೇಶದಲ್ಲಿ. ಇವತ್ತು ಸಾರ್ವಜನಿಕ ಉದ್ದಿಮೆಗಳಲ್ಲಿ ಸ್ವಾತಂತ್ರ್ಯ ನಂತರ ಹುಟ್ಟಿಕೊಂಡಂತ ಯಾವುದೇ ಒಂದು ಸಾರ್ವಜನಿಕ ಉದ್ದಿಮೆ ಇದೆ, ಅದು ಪ್ರಗತಿಯಲ್ಲಿ ಸಾಧಿಸ್ತಾ ಇದೆ ಅಂತಂತಂದ್ರೆ ಅದು ಕೇವಲ ಭಾರತೀಯ ಜೀವ ವಿಮಾ ನಿಗಮ. ಸೊ ಹೀಗಿರ್ಬೇಕಾದ್ರೆ ಭಾರತೀಯ ಜೀವ ವಿಮಾ ನಿಗಮಕ್ಕೆ ಏನು ಕಳೆದ 20 ವರ್ಷಗಳಿಂದ ಸ್ಪರ್ಧೆಯನ್ನು ತಂದ್ರು. UPA ಸರ್ಕಾರ ಇರಬೇಕು, ಇದೇ NDA ಸರ್ಕಾರ ಇರಬೇಕು, ಒಂದು ಸ್ಪರ್ಧೆಯನ್ನ ಖಾಸಗಿ ಕಂಪನಿಗಳಿಗೆ ಅವಕಾಶ ಮಾಡಿಕೊಟ್ರು ವ್ಯವಹಾರ ಮಾಡಲಿಕ್ಕೆ. ಡಿಸ್ಪೈಟ್ ಆಫ್ ದಟ್, ಅಂದ್ರೆ 20 ವರ್ಷಗಳ ಆದ್ರೂ ಸಹ ನಮ್ಮ ಸಂಸ್ಥೆ ಈ ಒಂದು ದೇಶದ ವಿಮಾ ಉದ್ದಿಮೆಯಲ್ಲಿ ಒಂದು ಮಾರ್ಕೆಟ್ ಲೀಡರ್ ಆಗಿ ಹೊರಹೊಮ್ಮಿದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತಿನವರೆಗೆ ನಾವು ನೋಡಿಕೊಂಡಾಗ ಈ ದೇಶದ ಒಂದು ಜೀವ ವಿಮಾ ಒಂದು ವ್ಯವಹಾರದಲ್ಲಿ ಪ್ರೀಮಿಯಂ ಇನ್ಕಮ್ ಅಲ್ಲಿ 70%, ನಂಬರ್ ಆಫ್ ಪಾಲಿಸೀಸ್ ಅಲ್ಲಿ 65%, ಒಟ್ಟಾರೆಯಾಗಿ ನಾವು ಟೋಟಲ್ ಮಾರ್ಕೆಟ್ ಲೀಡರ್ ಆಗಿ ನಾವು ಹೊರಹೊಮ್ಮಿ ಇರಬೇಕಾದ್ರೆ
ಎಲ್ಲ ಕಾರಣಕ್ಕಾಗಿ ಎಲ್ಲ ರೀತಿಯಿಂದ ನಾವು ದೇಶದ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡ್ತಿರ್ಬೇಕಾದ್ರೆ, ಹಲವಾರು ಯೋಜನೆಗಳ ಸಹಾಯ ಮಾಡ್ತಿರ್ಬೇಕಾದ್ರೆ ಇದರ ಅವಶ್ಯಕತೆ ಇಲ್ಲ. ಆ ನಿಟ್ಟಿನಲ್ಲಿ ಇದು ಅಸಂಬದ್ಧವಾಗಿರುವಂತದ್ದು, ಅದನ್ನು ಕೈ ಬಿಡಬೇಕು ಅಂತೇಳಿ ನಾವು ಈ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ವಿ. ಈಗಾಗಲೇ ನಮ್ಮ ಪ್ರಚಾರ ಆಂದೋಲನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರಂಭ ಆಗಿದ್ದು ನೋಡ್ತಾ ಇದ್ವಿ. ಇಡೀ ದೇಶಾದ್ಯಂತ ನಾವು ಪ್ರಚಾರ ಆಂದೋಲನ ಪ್ರಾರಂಭ ಮಾಡಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಪ್ರಚಾರ ಪತ್ರಿಕೆ ಗೋಷ್ಠಿಗಳ ಮುಖಾಂತರ, ಪಾಂಪ್ಲೆಟ್ ಹಂಚೋದ್ರ ಮುಖಾಂತರ, ಆಮೇಲೆ ದೇಶದ ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಎಂಪಿಗಳನ್ನ ನಾವು ಭೇಟಿಯಾಗಿದ್ದು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ದೇಶದಲ್ಲಿ ಈಗಾಗಲೇ ನಾವು ನಮ್ಮ ಸಂಘಟನೆಯಿಂದ 3 ಸಂಘಟನೆಗಳು ಸೇರಿ 500ಕ್ಕಿಂತ ಹೆಚ್ಚಿನ ಒಂದು ಎಂಪಿಸ್ ನಾವು ಭೇಟಿಯಾಗಿದ್ವಿ. 500ಕ್ಕಿಂತ ಹೆಚ್ಚು ಎಂಪಿಗಳ ಭೇಟಿಯಾಗಿದ್ವಿ. ನಮ್ಮ ವಿಭಾಗದಲ್ಲಿ ನಾವು ನೋಡ್ಕೊಂಡಾಗ ಈಗಾಗಲೇ ನಾವು ಬೀದರ್ ಎಂಪಿ ಮತ್ತೆ ಬಳ್ಳಾರಿ ಎಂಪಿನ ಭೇಟಿಯಾಗಿ ನಮ್ಮ ಮನವಿ ಸಲ್ಲಿಸಿದ್ವಿ. ಈ ಒಂದು ನಿಮ್ಮ ಒಂದು ಸರ್ಕಾರಕ್ಕೆ ಈ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿ ನಮ್ಮ ಒಂದು ಮನವಿ ಇದೆ ಅಂತೇಳಿ ಅವರಿಗೆ ಮನವಿ ಮಾಡಿಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ವಿಭಾಗದ ರಾಯಚೂರು ವಿಭಾಗ 6 ಜಿಲ್ಲೆಗಳನ್ನ ಒಳಗೊಂಡಿದೆ. ಇನ್ನು ಉಳಿದಂತ ಎಂಪಿಗಳು ರಾಜಾ ಅಮರೇಶ್ ನಾಯ್ಕ ಇರ್ಬೋದು, ಆಮೇಲೆ ಸಂಗಣ್ಣ ಕರಡಿ ಇರ್ಬೋದು, ಆನಂತರ ಜಾಧವ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೂ ಭೇಟಿಯಾಗಿ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ ಮತ್ತು ಒತ್ತಾಯನೂ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಒಂದು ಸಭೆಯಲ್ಲಿ ಈ ಒಂದು ಪ್ರಕ್ರಿಯೆಯನ್ನು LIC ಮೇಲೆ ಏನು ಶೇರ್ ಮಾರ್ಕೆಟ್ಗೆ ತರುವಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದ್ದನ್ನು ಕೈ ಬಿಡಬೇಕು ಅಂತೇಳಿ ನಮ್ಮ ಮನವಿಯನ್ನು ನೀವು ಅಲ್ಲಿ ಮಂಡನೆ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ವಿ. ಅದ್ರ ಜೊತೆಗೆ ಈ ಒಂದು ಪ್ರಕ್ರಿಯೆಯಿಂದ ಜನರಿಗೆ ಯಾವ ರೀತಿಯಿಂದ ಅನಾನುಕೂಲ ಆಗ್ತದೆ ಅಂತಂದ್ರೆ, ಮುಂದಿನ ಈಗಾಗಲೇ ನಾವು ಕಳೆದ ಒಂದು ವರ್ಷದಲ್ಲಿ ಬೋನಸ್ ಅಂತ ನೋಡ್ಕೊಂಡಾಗ 51,000 ಕೋಟಿ ನಾವು ಅನೌನ್ಸ್ ಮಾಡಿದ್ವಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ. ಇದೇ ತರ ಈ ದೇಶದಲ್ಲಿ ಭಾರತೀಯ ಜೀವ ನಿಗಮ ಏನು ಈ ವಿಮಾನ ಒಂದು ವ್ಯವಹಾರ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಕೆಲವೊಬ್ಬರಿಗೆ ಮಾತ್ರ ಸೀಮಿತವಾಗಿತ್ತು. ವಿಮಾನದ ವ್ಯವಸ್ಥೆ ಕೆಲವೊಬ್ಬರಿಗೆ ಮಾತ್ರ ಸೀಮಿತವಾಗಿತ್ತು. ಅವಾಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಏನ್ ಮಾಡಿದ್ರು, ಫಸ್ಟ್ ಅಧಿಕಾರ ಬಂದ ತಕ್ಷಣ ಪ್ರಪ್ರಥಮ ನಿರ್ಣಯ ತೆಗೆದುಕೊಂಡಿದ್ದೇನೆಂದ್ರೆ, ನಮ್ಮ ದೇಶದಲ್ಲಿ ಈ ಒಂದು ವ್ಯವಸ್ಥೆ ಇಡೀ ದೇಶದ ಪ್ರತಿಯೊಬ್ಬ ಜನರಿಗೆ ತಲುಪಬೇಕು, ಪ್ರತಿಯೊಬ್ಬ ಜನರಿಗೆ ಸಿಗಬೇಕು ಅಂತ ಒಂದು ಕಾರಣಕ್ಕಾಗಿ ಆಗಿರುವಂತ 245 ಕಂಪನಿಗಳನ್ನು ಸೇರಿಸಿಕೊಂಡು ಈ ಒಂದು ಸಾರ್ವಜನಿಕ ಉದ್ದಿಮೆ ಭಾರತೀಯ ಜೀವ ನಿಗಮ 1956ರಲ್ಲಿ ಪ್ರಾರಂಭ ಮಾಡಿದೆ. ಸೊ ಹೀಗಿರ್ಬೇಕಾದ್ರೆ 56ರಿಂದ ಇವತ್ತಿನವರೆಗೆ ತನ್ನದೇ ಆದ ಈ ದೇಶದ ಸಾರ್ವಜನಿಕರು ಪಾಲಿಸಿದ್ರು ಈಗ ಸದ್ಯ ಪರಿಸ್ಥಿತಿಯಲ್ಲಿ. ಬಟ್ ಯಾವಾಗ ನಾವು IPO ಇದು ಲಾಂಚ್ ಮಾಡಿದ್ರೆ, LIC ಅವರು ಇದು ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ರೆ, ಅವಾಗ ಪಾಲಿಸಿದಾರರಿಗೆ ಬೋನಸ್ ಕಡಿಮೆ ಆಗುತ್ತೆ. 95% ಈಗ ಏನು ಕೊಡ್ತಾ ಇದ್ದೀವಲ್ಲ ಅದು ಕಡಿಮೆ ಆಗುತ್ತೆ. ಆಮೇಲೆ ಈ 100% ಓನರ್ಶಿಪ್ ಅಲ್ಲಿ 15-20% ಶೇರ್ ಡಿವಿಡೆಂಡ್ ಕೊಡ್ಬೇಕಲ್ಲ. ಅವಾಗ ನಮ್ಮ ಪ್ರೈವೇಟ್ ಅವರೆಲ್ಲ ಇದು LIC ಸಂಸ್ಥೆ ಏನು 100% ಇದೆ. ನಮ್ಮದು ಯಾವುದೇ ರೀತಿಯಿಂದ ಇದು ಯಾವ ಶೇರ್ ಮಾರ್ಕೆಟ್ ಇಲ್ಲ, ಇದುವರೆಗೆ ಲಿಸ್ಟೆಡ್ ಕಂಪನೀಸ್ ಇಲ್ಲ LIC ಆಫ್ ಇಂಡಿಯಾ. 25% ಅಥವಾ 10% ಪಬ್ಲಿಕ್ಗೆ ಶೇರ್ಸ್ ಮಾರಾಟ ಮಾಡಿ ಅಂದ್ರೆ ನಿಮ್ಮ DB ಕಟ್ಟಿಮನಿ ಅಧಿಕಾರಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ P ಗುರುರಾಜ್ ನಾಯಕ್, ಶರಣೇಗೌಡ, ಶ್ರೀಧರ್ ಉಪಸ್ಥಿತರಿದ್ದರು. ಕಲಾ ಬಳಗವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿಸಿ ಬೆಳೆಸಿ ಕಾರ್ಯಕ್ರಮಗಳ ಮೂಲಕ ಹೊಸ ಪ್ರತಿಭೆಗಳನ್ನು ಗುರುತಿಸುವುದರ ಜೊತೆಗೆ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿರುವುದು ಜನಬಲ ಟೈಮ್ಸ್ ಪತ್ರಿಕೆಯ ಸಂಪಾದಕ ಅಮ್ಮಣ್ಣ ಅರೋಲ್ಕರ್ ಶ್ಲಾಘಿಸಿದರು. ಕಲಾ ಬಳಗವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಬೆಳೆಸಿ ಕಾರ್ಯಕ್ರಮಗಳ ಮೂಲಕ ಹೊಸ ಪ್ರತಿಭೆಗಳನ್ನು ಗುರುತಿಸುವುದರ ಜೊತೆಗೆ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿರುವುದನ್ನು ಜನಬಲ ಟೈಮ್ಸ್ ಪತ್ರಿಕೆಯ ಸಂಪಾದಕ ಅಂಬಣ್ಣ ಆರೋಲಿ ಶ್ಲಾಘಿಸಿದರು. ನಗರದ JC ಭವನದಲ್ಲಿ ಗಾನಸುದೆ ಕಲಾ ಬಳಗದ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ತಬಲಾ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪುಟ್ಟ ಹೆಜ್ಜೆಗಳನ್ನು ಹಾಕುತ್ತಾ ಬೆಳೆದು ಪ್ರಥಮ ವಾರ್ಷಿಕೋತ್ಸವ ಆಚರಿಸಿಕೊಂಡು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗಾನಸುದೆ ಕಲಾ ಬಳಗ ಇನ್ನೂ ಎತ್ತರಕ್ಕೆ ಬೆಳೆದು ರಾಜ್ಯಕ್ಕೆ ರಾಷ್ಟ್ರಮಟ್ಟದಲ್ಲಿ ಪ್ರತಿಭೆಗಳನ್ನು ಬೆಳೆಸಲಿ ಎಂದರು.
ಪುಟ್ಟ ಹೆಜ್ಜೆಗಳನ್ನು ಹಾಕುತ್ತಾ ಬೆಳೆದು ಪ್ರಥಮ ವಾರ್ಷಿಕೋತ್ಸವ ಆಚರಿಸಿಕೊಂಡು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗಾನಸುಧೆ ಕಲಾ ಬಳಗ ಇನ್ನೂ ಎತ್ತರಕ್ಕೆ ಬೆಳೆದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭೆಗಳನ್ನು ಬೆಳೆಸಲಿ ಎಂದರು. ಅತಿಥಿಯಾಗಿ ಮಾತನಾಡಿದ ಶರಣಪ್ಪ ಗೋನಾಳ್, ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಮುನ್ನಡೆಯುತ್ತಿರುವ ಗಾನಸುಧೆ ಕಲಾ ಬಳಗ ಮುಂದೆ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗಬೇಕು. ಅನೇಕ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಮಾಡಿದಾಗ ಮಾತ್ರ ಕಲಾ ಬಳಗ ಕಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು. ಎಲ್ಲ ಅವಕಾಶಗಳನ್ನು ಕಲ್ಪಿಸಿ ಕಾರ್ಯಕ್ರಮ ನಡೆಸುವುದು ಅತ್ಯಂತ ಜವಾಬ್ದಾರಿ ಕೆಲಸವಾಗಿದೆ. ಹಲವರು ಸಂಘಟನೆ ಕಟ್ಟಿ ಬೆಳೆಸುತ್ತಾರೆ, ಆದರೆ ಒಂದು ಕಲಾ ಬಳಗ ಕಟ್ಟಿ ಬೆಳೆಸುವುದು ಕಷ್ಟಕರ. ಕೊರೋನಾ ಸಮಯದಲ್ಲಿಯೂ ಸಾಂಸ್ಕೃತಿಕವನ್ನು ಹುಟ್ಟುಹಾಕಿ ಕಾರ್ಯಕ್ರಮ ನಡೆಸುತ್ತಿದೆ. ಹೊಸ ಪಾರಂಪರಿಕವಾಗಿ ಬೆಳೆದು ಬರಲಿ, ಇನ್ನೂ ಹೆಚ್ಚು ಪ್ರತಿಭೆಗಳನ್ನು ಬೆಳೆಸಲಿ ಎಂದು ಆಶಿಸಿದರು. ಮನದ ಅಂಧಕಾರ ಅಳಿಸಿ ಜಗದ ಜೀವ ನನಗಳಿಸಿ ಸಮತೆ ಶಾಂತಿ ಸೂಚಿ ಅರಿತು ಪ್ರೀತಿ ರೂಪಿಸಿ ಬೆಳೆಸಿದ ಇಂಥ ಜೀವನವನ್ನು ಬೆಳೆಸಿದ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ವೇದಿಕೆಗಳಿರ್ತಕ್ಕಂಥ ಎಲ್ಲ ಗಣ್ಯರು ಜ್ಯೋತಿಗಳಿಸುವ ಕಾರ್ಯಕ್ರಮಗಳಿಗಾಗಿರಬಹುದು. ರಾಷ್ಟ್ರೀಯ ಕಲಾವಿದರ ಆಶಾಗ್ರಹ ನಡೆಸುವ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ವೈಭವದ ಈ ಜ್ಯೋತಿ ಆಗುವ ಮೂಲಕ 1 ವರ್ಷವನ್ನು ಪೂರೈಸಿ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಸಾರಿ ನಾನು ಗಾನಸುಧೆ ಕಲಾ ಬಳಗದ ಎಲ್ಲ ಪದಾಧಿಕಾರಿಗಳನ್ನು ಅತ್ಯಂತ ಗೌರವದಿಂದ 2ನೇ ವರ್ಷಕ್ಕೆ ಆಹ್ವಾನಿಸ್ತಾ, ಬಹುಮುಖ್ಯವಾಗಿ ಯಾವುದೇ ಕಲಾ ಸಂಸ್ಥೆ ಅಥವಾ ನೋಂದಣಿಯಾಗಿರ್ತಕ್ಕಂಥ ಸಂಸ್ಥೆ ಆ ಪದಾಧಿಕಾರಿಗಳನ್ನು ಅತ್ಯಂತ ವಿಶ್ವಾಸವನ್ನು ತೆಗೆದುಕೊಳ್ಳುವುದರ ಮೂಲಕ ಆ ಸಂಸ್ಥೆ ಬೆಳಲಿಕ್ಕೆ ಸಾಧ್ಯ ಅನ್ನೋ ಸಣ್ಣ ಮಾತನ್ನು ಮತ್ತೊಂದು ನೆನಪಿಸಬೇಕಾಗುತ್ತೆ. ಈಗಾಗಲೇ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡೋದಕ್ಕೆ ಗಾಯನದ ಜೊತೆಗೆ ಲಯ, ಶ್ರುತಿ, ತಾಳ, ಮೇಳ ಎಷ್ಟು ಮುಖ್ಯವಾಗ್ತದೋ ಅದೇ ರೀತಿಯಾಗಿ ಸಂಸ್ಥೆಯಲ್ಲಿರ್ತಕ್ಕಂಥ 7 ಜನ 9 ಜನ ಸದಸ್ಯರ ಪರಸ್ಪರ ಹೊಂದಾಣಿಕೆ ಖಂಡಿತ ಆ ಸಂಸ್ಥೆಯ ಬೆಳವಣಿಗೆ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕೊಡಲಿಕ್ಕೆ ಸಾಧ್ಯ. ಬಹಳಷ್ಟು ಸಂಸ್ಥೆಗಳು ಹುಟ್ಕೊಂಡಿದೆ. ವರ್ಷದಲ್ಲಿ ನೋಂದಣಿ ನವೀಕರಣ ಆಗಲಾರ್ದೇ ಮುಚ್ಚಿರ್ತಕ್ಕಂಥ ಇತಿಹಾಸ ತಮ್ಮೆಲ್ಲರೂ ಗೊತ್ತಿದೆ. ಅಂದಾಗಿ ವಿನೋದ ಸಂಘಟನೆಗಳು ಅತ್ಯಂತ ಕ್ರಿಯಾಶೀಲ ಯುವಕರಾಗಿರೋದ್ರಿಂದ ಖಂಡಿತ ಈ ಕಲಾ ಬಳಗವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಜಿಲ್ಲೆಯಾದ್ಯಂತ ವಿಸ್ತರಿಸತಕ್ಕಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಸಮರ್ಥವಾಗಿ ನಿಭಾಯಿಸರನ್ನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ಮತ್ತೊಂದು ನಾನು ನಮ್ಮ ಕಲಾ ಬಳಗದ ಎಲ್ಲ ಪದಾಧಿಕಾರಿಗಳಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಾಗಿದ್ದರೆ, ಸಂಸ್ಥೆ ಹುಟ್ಟೋದು ಬಹಳ ಸರಳ, ಆದರೆ ಅದನ್ನು ಎಮ್ಮರವಾಗಿ ಬೆಳೆಸ್ತಕ್ಕಂಥದ್ರಲ್ಲಿ ಪ್ರತಿಯೊಬ್ಬ ಸದಸ್ಯರ ಸಹಕಾರ ಅಷ್ಟೇ. ಇಂಥ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಶ್ಲಾಘನೀಯವಾಗುವುದು ಅಂತ ನಾವು ಮಾತನಾಡಿದ್ದೇವೆ. ಇದರಿಂದ ಒಂದು ಕಾರ್ಯ ಚಟುವಟಿಕೆಯನ್ನು ಮಾಡಬೇಕಾದ್ರೆ, ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಬೆಳೀಬೇಕಾದ್ರೆ ಇವತ್ತು ಹಲವಾರು ಸಂಘಟನೆಗಳು, ಕಲಾ ಸಂಸ್ಥೆಗಳು ಸಾಕಷ್ಟು ಶ್ರಮವಹಿಸ್ತಾ ಇರ್ತದೆ. ಇಂಥ ಒಂದು ಕರೋನಾ ಪರಿಸ್ಥಿತಿಯಲ್ಲಿ ಕರೋನಾ ಇವಾಗ ಇಡೀ ವಿಶ್ವವನ್ನೇ ತಲ್ಲಣಿಸ್ತಾ ಇದೆ. ಇವತ್ತು ಇಂಥವರಿಗೂ ಕೂಡ ನಮ್ಮ ಕಲಾವಿದರು ಯಾವುದಕ್ಕೂ ಜನಗಳ ಹಿಂಜರಿಯದೆ ಒಂದು ಹೊಸ ಸಂಸ್ಥೆಯನ್ನು ಹುಟ್ಟಾಕಿಕೊಂಡು ಇವತ್ತು ಏನು ಈ ಕಾರ್ಯ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಉತ್ತಮವಾದಂತ ಸಂಸ್ಥೆ ಬೆಳೆದಿ ಇವತ್ತ ವಿನೋದ ಒಂದು ಟ್ರಾಕ್ ಪ್ಲೇಯರ್ ಆಗಿ, ಒಬ್ಬ ಹಾಡುಗಳನ್ನು ಕಲಿತುಕೊಂಡು ನಾಯಕನಾಗಿ ನಮ್ಮ ಸುಧಾಕರ್ ಶಿಕ್ಷಣ ಒಂದು ಪರಂಪರೆಯಲ್ಲಿ ಶಿಷ್ಯನಾಗಿ ಇವತ್ತು ನಡೆದು ಬರ್ತಾ ಇದ್ದಾರೆ. ನಮ್ಮ ಸುಧಾಕರ್ ಶಿಕ್ಷಣ ಇವತ್ತು ಆ ಒಂದು ಸಂಸ್ಥೆಯನ್ನು ಹುಟ್ಟಾಕಿಕೊಂಡು ಇವತ್ತು ತಾವು ಬೆಳೆದ ಹಲವಾರು ಕಲಾವಿದರಿಂದ ಕಡಿಮೆ ಹಂಗಿಕೊಂಡು ಬೆಳೆಸ್ತಾ ಇದ್ದಾರೆ. ಇವತ್ತು ಹಿರಿಯರನ್ನೇ ಕಲಾವಿದರನ್ನು ಬೆಳೆಸಬೇಕು. ಯಾವ ಕಲಾವಿದರು ಸಣ್ಣ ಮಟ್ಟದಲ್ಲಿ ಸಣ್ಣ ಒಂದು ತಿಳ್ಕೊಳ್ಳ ಅವರಿಗೆ ಪ್ರೋತ್ಸಾಹ ನೀಡಬೇಕು, ಅವರನ್ನು ಬೆಳೆಸಬೇಕು. ಅವರನ್ನು ಬೆಳೆಸಿ ಇವತ್ತ ಹಿರಿಯರು ಹಿಂದಿನಿಂದ ಬೆಳಕೊಂಡು ಬರಬೇಕು. ಅಂದಾಗ ನಮ್ಮ ಜಿಲ್ಲೆಯ ಒಂದು ಕಲೆ ಹೆಮ್ಮರವಾಗಿ ಬೆಳೀತಾ ಇದೆ.
ರಾಷ್ಟ್ರ ಮಟ್ಟದಲ್ಲಿ ಮಿಸ್ ಆಗಿದೆ. ಅಂತ ಒಂದು ಶ್ಲಾಘನೀಯ ಕಾರ್ಯವನ್ನ ಇವತ್ತೇನು ವಿರೋಧ ಆಗಬೇಕಾಗಿರುತ್ತೆ, ಇವತ್ತ ನಾವೇನು ಕಡೆಗೆ ನಾವು ಮುಂದೆ ನುಗ್ಗುವಂತಕ್ಕಂಥ ಒಂದು ಧೈರ್ಯವಾಗಿ ಒಂದು ಸಂಸ್ಥೆಯನ್ನು ಉಂಟಾಗಿರುವುದು. ಇವತ್ತೇನು ಇಂಥ ಕಲಾವಂತವನ್ನು ಕಳೆದುಕೊಳ್ಳುವಂತ ಭರತನಾಟ್ಯ ಜನರ ಸಂಗೀತ ಇರ್ಬೋದು, ಅಥವಾ ಒಂದು ಸ್ವರ ಸಂಗೀತ ಇರ್ಬೋದು, ಶಾಸ್ತ್ರೀಯ ಸಂಗೀತ ಇರ್ಬೋದು, ತತ್ವ ಪದಗಳಿರ್ಬೋದು, ಅನೇಕ ಕಲಾವಿದರನ್ನ ಕೂಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹಿಂದೂಸ್ತಾನಿ ಗಾಯಕಿ ಸೂಗರಯ್ಯ ಅಸ್ಕಿಹಾಳ್, ವೆಂಕಟೇಶ್ ಆಲ್ಕೋಡ್, ಸಾಯಿ ಕಿರಣ ಧ್ವನಿ, ಇಬ್ರಾಹಿಂ, ಜಿ ಆಂಜನೇಯ, ಜಾಲಿಬೆಂಚಿ, ನೀತಿರಾಜ್, ಜೋಸೆಫ್, ಶಾಂತರಾಜ್, ಡಿಂಗ್ರಿ ನರೇಶ್, ಬಿರಾದರ್, ಇಸ್ಮಾಯಿಲ್ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. एम्पायर शूटिंग शर्टिंग टेलरिंग। शादी की शॉपिंग हुई नहीं? हैदराबाद बम्बई जाना बल्कि सोच रहा हूँ मैं। हैदराबाद बॉम्बे क्या जाते में यहाँ, हैदराबाद ही सब रायचूर में है। वो कैसा? वो ऐसा देखो सलमान, ये एम्पायर शोरूम में शादी के सूट बूट, लखनवी शेरवानी, जोधपुरी, सफारी, इसके अलावा भी रोज पहनने के पैंट शर्ट रीजनेबल दामों में स्टिचिंग के साथ मिलते। लेते पे डालते पे जान आता उसको। अगर ऐसा है तो इन पुतलों में जान क्यों नहीं है? अरे ये क्या राज है बादशाह भाई? ये राज नहीं मासूम भाई, ये हमराज है। हमराज टेक्सटाइल एंड टेलर्स, अपोजिट महाराष्ट्र बैंक, करीब गांधी चौक, रायचूर. AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, ಬಿಲ್ಲಿಂಗ್ machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು. DMLT ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, DHI ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, DOTT ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, DDT ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, DMIT ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, MRI, ಎಕ್ಸ್ರೇ,
USG, DXA, ಸ್ಕ್ಯಾನ್ ಎಕ್ಸೆಟ್ರಾ. SSLC, PUC ಪಾಸಾದ OBC, SC, ST, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, DMXT, ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, DMRT, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, DOT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, GNM ಮತ್ತು BSc ನರ್ಸಿಂಗ್ ಕೋರ್ಸ್ಗಳಿಗೆ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು, ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಅಮಿಸ್ ಫಂಕ್ಷನ್ ಹಾಲ್ ನಲ್ಲಿ ಜನ ಆಂದೋಲನ ಮಹಾಮೈತ್ರಿ ಹಮ್ಮಿಕೊಂಡಿದ್ದ ಜನ ಸಂವಾದದ ಕಡೆಗೆ ಜನ ಆಂದೋಲನ ಮಹಾಮೈತ್ರಿ 2ನೇ ದಿನದ ವಿಚಾರ ಸಂಕಿರಣ ಕಾರ್ಯಾಗಾರ ಫೇಸ್ಬುಕ್ ಲೈವ್ ಕಾರ್ಯಕ್ರಮದ ಮೊದಲ ಗೋಷ್ಠಿಯಲ್ಲಿ ವಲಸೆ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರ ಬದುಕು ಬವಣೆ ವಿಷಯವಾಗಿ ಮಾತನಾಡಿದರು. ದೇಶದಲ್ಲಿ ವಲಸೆ ಕಾರ್ಮಿಕರಿಗೆ ಸೂಕ್ತ ವೇತನವಿಲ್ಲದೆ ಅಭದ್ರತೆಯಲ್ಲಿ ಬದುಕುತ್ತಿದ್ದಾರೆ. ನಮ್ಮ ಹಕ್ಕುಗಳನ್ನು ಪಡೆಯುವುದಕ್ಕೆ ನಾವು ಸಿದ್ಧರಾಗಬೇಕು ಎಂದು AIUTUC ಜಿಲ್ಲಾಧ್ಯಕ್ಷ NS ವೀರೇಶ್ ಹೇಳಿದರು. ನಗರದ ಶಮೀಂ ಫಂಕ್ಷನ್ ಹಾಲ್ನಲ್ಲಿ ಜನಾಂದೋಲನ ಮಹಾಮೈತ್ರಿಯಿಂದ ಹಮ್ಮಿಕೊಂಡ ಜನ ಸಮುದಾಯದ ಕಡೆಗೆ ಜನಾಂದೋಲನ ಮಹಾಮೈತ್ರಿ 2ನೇ ದಿನದ ವಿಚಾರ ಸಂಕಿರಣ ಕಾರ್ಯಾಗಾರ ಫೇಸ್ಬುಕ್ ಲೈವ್ ಕಾರ್ಯಕ್ರಮದ ಮೊದಲ ಗೋಷ್ಠಿಯಲ್ಲಿ ವಲಸೆ ಕಾರ್ಮಿಕರ ಹಾಗೂ ಅಸಂಘಟಿತ ಕಾರ್ಮಿಕರ ಬದುಕು ಬವಣೆ ವಿಷಯವಾಗಿ ಮಾತನಾಡಿದರು. ದೇಶದಲ್ಲಿ ವಲಸೆ ಕಾರ್ಮಿಕರಿಗೆ ಸೂಕ್ತ ಭದ್ರತೆಗಳಿಲ್ಲದೆ ಅಪಾಯದ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ. 10 ರಿಂದ 12 ಕೋಟಿ ವಲಸೆ ಕಾರ್ಮಿಕರಿದ್ದು ಕೊರೋನಾ ವೇಳೆ ಕೆಲಸ ಕಳೆದುಕೊಂಡು ಸಾವಿರಾರು ಮೈಲಿಗಲ್ಲಿನಲ್ಲಿ ನಡೆದುಕೊಂಡು ತಮ್ಮ ಗ್ರಾಮಕ್ಕೆ ತೆರಳಿದ್ದಾರೆ. ಮಹಿಳೆ, ಮಕ್ಕಳು, ವೃದ್ಧರು, ಗರ್ಭಿಣಿಯರಿಗೆ ಹಸಿವು ಇಲ್ಲದೆ ನಡೆದು ತಮ್ಮ ಗ್ರಾಮಕ್ಕೆ ತೆರಳಿದ್ದಾರೆ ಎಂದು ತಿಳಿಸಿದರು. ಇವರಿಗೆ ಯಾವುದೇ ಕೆಲಸಗಳು ಇಲ್ಲ, ಸದಾ ಭಯದಲ್ಲೇ ಆತಂಕದಲ್ಲೇ ಬದುಕಬೇಕಾಗಿದೆ. ಸರ್ಕಾರ ಮಾತ್ರ ಯಾವುದೇ ಭದ್ರತೆ ನೀಡಿಲ್ಲ, ಅವರ ನೆರವಿಗೆ ಬರಲಿಲ್ಲ ಎಂದರು. ಪ್ರಗತಿಪರ ಕಟ್ಟ ಕಾರ್ಮಿಕರ ಸಂಘದ ಮುಖಂಡ ಬಸವರಾಜ್ ಗಾರಲ್ದಿನ್ನಿ ವಿಷಯ ಮಂಡಿಸಿ ಪಿಂಚಣಿ ಹೆಸರಿನ ಮೂಲಕ ಕೇವಲ ಬೋರ್ಡ್ಗಳನ್ನು ಹಾಕಿ ಜನರಿಗೆ ಆಸೆ ತೋರಿಸುತ್ತಿದ್ದಾರೆ. ದೇಶದಾದ್ಯಂತ 50 ಕೋಟಿ ಕಾರ್ಮಿಕರಿಗೆ ವಿಮೆ, ಆರೋಗ್ಯ, ಪಿಂಚಣಿ ಹೆಸರಿನಲ್ಲಿ ಮಾಡಿಸಿಕೊಂಡಿದ್ದಾರೆ. ಯಾವುದೇ ಸರಿಯಾಗಿ ತಲುಪುತ್ತಿಲ್ಲ.
ಬೇಕಾಬಿಟ್ಟಿ ಯೋಜನೆಗಳು ಸರ್ಕಾರ ಜಾರಿ ಮಾಡುತ್ತಿವೆ ಎಂದು ತಿಳಿಸಿದರು. ಬೇರೆ ಬೇರೆ ಯೋಜನೆಗಳ ಹೆಸರಿನಲ್ಲಿ ಸುಲಿಗೆ ಮಾಡುತ್ತಿದ್ದಾರೆ. ಅಸಂಘಟಿತ ಕಾರ್ಮಿಕರಿಗೆ ಪಿಂಚಣಿ ಯಾಕೆ ಕೊಡುತ್ತಿಲ್ಲ? ನಮ್ಮ ಹಣ ನಮಗೆ ಕೊಡಲು ಯೋಚನೆ ಮಾಡುತ್ತಿದೆ. ಕೇವಲ 10% ಮಾತ್ರ ನೋಂದಣಿಯಾಗಿವೆ. ಇದು ಸಹ ಯಾವಾಗ ತಲುಪುತ್ತೋ ಗೊತ್ತಿಲ್ಲ. ಅಸಂಘಟಿತ ವಲಯ ಕಡಿಮೆಯಾಗುತ್ತಿದೆ. ರಾಜಕೀಯ ಅಸಮಾನತೆ ಸ್ವಾತಂತ್ರ್ಯ ಸಿಗಬೇಕು. ಬಡವ ಶ್ರೀಮಂತ ತಾರತಮ್ಯ ಬದಲಾಗಬೇಕು. ಈ ನಿಟ್ಟಿನಲ್ಲಿ ನಾವು ಸಮಸ್ಯೆಗಳ ಮೂಲಕ ಹೋಗಲಾಡಿಸಲು ಮುಂದಾಗಬೇಕು. ದೇಶದ ಸಂಪತ್ತು ಕೆಲವೇ ಜನ ಉದ್ಯಮಿಗಳ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಜನರಿಗೆ ಲಾಭ ಮಾಡಿಸಿಕೊಡುತ್ತಿದ್ದಾರೆ. ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿದ್ದಾರೆ. ಈ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ. ವ್ಯವಸ್ಥೆಯ ಸೂತ್ರಧಾರಿ ಹೋಗಬೇಕು. ದೇಶದ ಸಂಪತ್ತು ಸಾಮಾಜೀಕರಣವಾಗಬೇಕು ಎಂದರು. ಭಗತ್ ಸಿಂಗ್, ನೇತಾಜಿ, ಅಂಬೇಡ್ಕರ್ ಕನಸು ನನಸಾಗಿಸುತ್ತಾ ತೆಗೆದುಕೊಂಡು ಹೋಗಲು ಹೆಚ್ಚೆತ್ತು ಸಂಘಟಿತರಾಗಬೇಕು. ಸಣ್ಣ ಬುದ್ಧಿ ಬಿಟ್ಟು ಒಂದೇ ವೇದಿಕೆ ಮೂಲಕ ಎಲ್ಲರೂ ಒಂದಾಗಿ ಹೋರಾಡಬೇಕಾಗಿದೆ ಎಂದು ಹೇಳಿದರು. ಒಂದು ಕಾಲದಲ್ಲಿ ಇಡೀ ಆಂಧ್ರ ಪ್ರದೇಶದಿಂದ ಮೈಸೂರಿನ ಜಿಲ್ಲೆ ಎಲ್ಲಾ ಜನ ಇವತ್ತು ಗಣಪತಿ ಸಿಂಗೂರಿಗೆ ಬಂದಿರುವಂತಹ ಹೊಸ ಕಾರ್ಮಿಕರು, ಇಲ್ಲಿ ಕೆಲಸಕ್ಕಾಗಿ ಬರ್ತಿರುವಂತ ಜನ, ಇವಾಗ ಅಲ್ಲಿರುವ ಜನಕ್ಕೆ ಕೆಲಸ ಸಿಗ್ತಾ ಇಲ್ಲ. ಸಿಂಧೂರು ಮತ್ತು ಗಂಗಾವತಿ ರಸ್ತೆ ಹೋಗುತ್ತಿರುವಂತ ಕೆಳಭಾಗದ ಜನಕ್ಕೆ ಎಲ್ಲ ಜನರು ಬೆಂಗಳೂರಿನಲ್ಲಿದ್ದಾರೆ. ಇವತ್ತು ಎಂತ ಜೀವನ ಅದು. ಸರ್ಕಾರದವರು ಸಾವಿರಾರು ಕೋಟಿ ರೂಪಾಯಿ ನಾವು ದಲಿತರಿಗೆ, ಸೋದರರಿಗೆ, ಅಲ್ಪಸಂಖ್ಯಾತರಿಗೆ ಖರ್ಚು ಮಾಡ್ತಾರೆ ಹೇಳ್ತಿರುವ ಸಂದರ್ಭದಲ್ಲಿ ಒಂದು ಸ್ವಲ್ಪ ಬೆಂಗಳೂರಿನಲ್ಲಿ ನೋಡ್ರಿ, ಇವತ್ತು ಬೀದಿಯಲ್ಲಿರ್ತಾರೆ. ಇವತ್ತು ಅವ್ರ ಮಕ್ಕಳ ಪರಿಸ್ಥಿತಿ ಏನು? ಸರಿಯಾಗಿ ಕುಡಿಯಕ್ಕೆ ನೀರಿಲ್ಲ, ಶೌಚಾಲಯ ಇಲ್ಲ. ಹೆಣ್ಣುಮಕ್ಕಳು ಏನಿಗಾದ್ರೆ ರೋಡ್ ಮೇಲೆ ಇರಬೇಕು. ಯಾಕಂದ್ರೆ ನೀವು ಒಂದು ಸಾಕು ಬೆಂಗಳೂರು ನೋಡ್ಬೇಕಾಗುತ್ತೆ. ಅದಕ್ಕೆಲ್ಲ ಒಬ್ಬ ಕವಿ ಬರೀತಾರೆ. ಇವತ್ತು ನೀವು ನ್ಯೂಯಾರ್ಕ್ಗೆ ಹೋಗ್ತೀರಿ, ನೀವೆಲ್ಲರೂ ನ್ಯೂಯಾರ್ಕ್ನಲ್ಲಿರುವಂತ ಒಳಗಿರುವಂತ ನಗರ ನೋಡ್ಬೇಕು. ನೀವು ಎಷ್ಟು ಜನ ಪಂಚ ಪ್ರದೇಶದಲ್ಲಿ ಜೀವನ ಮಾಡ್ತಾರೆ, ಎಷ್ಟು ಕೀಳುಮಟ್ಟ ಜೀವನ ಮಾಡ್ತಾ ಇರೋದು. ಅದೇ ರೀತಿಯಲ್ಲಿ ಬೆಂಗಳೂರಲ್ಲಿ ಹೋದ್ರೆ ಇವತ್ತು ನಮ್ಮ ಸ್ಲಮ್ನಲ್ಲಿ ಮಾಡ್ತಿರುವಂತ ಜನರ ಜೀವನ. ಈ ನಿಟ್ಟಿನಲ್ಲಿ ಒಂದು ಕಡೆ ವಲಸೆ ಕಾರ್ಮಿಕರು ಇಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಕೇಳಿ ಹಳ್ಳಿಗಳಲ್ಲಿ ಕೆಲಸ ಸಿಕ್ಕಿಲ್ಲ, ನೀರಾವರಿ ಇಲ್ಲ, ಬರಗಾಲದಿಂದ ಎಲ್ಲ ಹಳ್ಳಿಗಳಿಗೆ ಹೋಗಿ ಜೀವನ ಮಾಡ್ತಿದ್ದ ಸಂದರ್ಭದಲ್ಲಿ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ವೈದ್ಯಕ ಸೌಲಭ್ಯ ಇಲ್ಲ, ಮನೆ ಇಲ್ಲ, ಮಕ್ಕಳ ಶಿಕ್ಷಣ ಇಲ್ಲ. ಇಂಥ ಪರಿಸ್ಥಿತಿ ಜೊತೆಗೇನೆ ಇವತ್ತು ವಲಸೆ ಕಾರ್ಮಿಕರಿಗೆ ಆರ್ಥಿಕವಾಗಿ ಹೆಂಗೆ ಲೂಟಿ ಮಾಡ್ತಾರೆ ಅಂತ ಒಂದು ಎರಡು ಮಾತನ್ನು ಹೇಳ್ತೀನಿ. ಇವತ್ತು ಹಳ್ಳಿಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಎರಡು ರಾಜ್ಯದವರು ದೊಡ್ಡ ಕೆಲಸ ಮಾಡಿದ್ರು ಫೇಮಸ್. ಒಂದು ಮೈಸೂರಿನ ಜಿಲ್ಲೆ, ಅದು ಪಾಲ್ಮೂರು ಜಿಲ್ಲೆ ಅಂತ ಹೇಳ್ತಾರೆ. ಒಂದು ಓಡಿಸಿ ಜನ. ಈ ದೇಶದಲ್ಲಿ ಎಲ್ಲ ಕಾಮಗಾರಿ ಕಟ್ಟಿದವರು 2 ಜಿಲ್ಲೆದವರು, ಓಡಿಸಿದವರು ಮತ್ತು ಮೈಸೂರಿನಗರದವರು. ಸರ್ಕಾರ ಸರಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ಆ ಕೃಷಿಕರಿಗೆ ಸರಿಯಾದ ಬೆಂಬಲ ಬೆಲೆ ಕೊಡಬೇಕು. ಜೊತೆಗೆ ಅಲ್ಲಿ ಏನ್ ಕೃಷಿಗೆ ನಾವು ಬಳಸ್ತಾ ಇದೀವಿ, ಇವತ್ತು ವಿದ್ಯುತ್ ಇರಬಹುದು, ನೀರಾವರಿ ಇರಬಹುದು, ಇನ್ನು ಹಲವಾರು ನಮ್ಗೆ ಏನ್ ಬೇಕಾದ್ರೆ ಸರಿಯಾಗಿ ಸರ್ಕಾರ ಗಮನ ಹರಿಸ್ತಾ ಇಲ್ಲ, ಸರ್ಕಾರಕ್ಕೆ ಕಾಳಜಿ ಕೂಡ ಇಲ್ಲ. ಅದೇ ರೀತಿ ಆಗಿರೋದ ಅದರಿಂದ ಸುಮಾರು ಈಗ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಕಳೆದ 70-80ರ ದಶಕದಲ್ಲಿ ಈ ದೇಶದಲ್ಲಿ 80% ಜನ ಕೃಷಿಕರಾಗಿದ್ರು. ಇವತ್ತು ಕೃಷಿಕರು ಕೇವಲ 60% ಇಳಿದಿದ್ದಾರೆ. ಯಾಕೆ ಹೇಳಿದ್ರು? ಕೃಷಿನೇ ಬೇಡ ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಇವೆಲ್ಲ ನಾವೇನು ಇವತ್ತು ಈ ದೇಶವನ್ನು ಆಳಲು ನಾವು ಅಧಿಕಾರ ಮಾಡಿಕೊಟ್ವಿ, ಅವರಿಗೆ ಜವಾಬ್ದಾರಿ ಇಲ್ಲ, ಈ ದೇಶದ ಮೇಲೆ ಕಾಳಜಿ ಕೂಡ ಇಲ್ಲ. ಯಾಕಂದ್ರೆ ರೈತರಂದ್ರೆ ಅವರಿಗೆ ಒಟ್ಟು ಅವರಿಗೆ ಆಸಕ್ತಿ ಇಲ್ಲ. ಇಂಥವರಿಗೆ ನಾವು ಅಧಿಕಾರ ಕೊಡೋದ್ರಿಂದ ಇಂಥ ಸಮಸ್ಯೆಗಳು ಬರೋದು ಸಹಜ. ಈಗೇನಂತಂದ್ರೆ ನಾವು ಕೂಡ ಈಗ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಕೂಡ ಈಗ ಸುಮಾರು ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿಯಿಂದ ಎಲ್ಲಾ ಸಂಘಟನೆಗಳು ಸೇರಿ ಈಗಾಗಲೇ ಸುಮಾರು 4-5 ಸಲ ಇಡೀ ದೇಶವ್ಯಾಪಿ ಚಳವಳಿ ಈಗಾಗಲೇ ನಡೆದಿದೆ. ಏನಂತಂದ್ರೆ ಅಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಹಿಂದೂಗಳು, ಅವರು ಇವರು ಅನ್ನೋದು ಪ್ರಶ್ನೆ ಇಲ್ಲಲ್ಲ. ನಾವೇನು ಈ ದೇಶದಲ್ಲಿ ಇರ್ತಕ್ಕಂಥ 80% ಕೂಲಿ ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ಸಾಮಾನ್ಯ ವರ್ಗದವರು ಇರ್ಬೋದು, ಅವರೆಲ್ಲರಿಗೆ ಅನುಕೂಲ ಆಗ್ಬೇಕನ್ನೋದಾದ್ರೆ ನಾವೆಲ್ಲ ಒಗ್ಗಟ್ಟಾಗಲೇಬೇಕು. ನಾವು ಒಗ್ಗಟ್ಟಾಗಬೇಕು, ಅಂತವರಿಗೆ ಪಾಠ ಕಲಿಸಲೇಬೇಕು. ಇವತ್ತು ರೈತರಿಗೆ ಸಾಮಾನ್ಯವಾಗಿ ಎಲ್ಲರಿಗೆ ಮಾರಕವಾಗುವಂತ ಕಾನೂನುಗಳು ಈ ಸರ್ಕಾರ ಜಾರಿ ಮಾಡ್ತಾ ಇದೆ. ಇವ್ರಿಗೆ ಜಾರಿ ಮಾಡೋದಕ್ಕೆ ಅಧಿಕಾರ ಯಾರು ಕೊಟ್ಟರು? ನಾವು ಅಂತ ಕಾನೂನುಗಳು ಜಾರಿ ಮಾಡೋಂತ ಅಧಿಕಾರ ಕೊಟ್ಟಿದ್ದೇವೆ ಅವರಿಗೆ. ನಾವು ಈ ದೇಶಕ್ಕೆ ಒಳ್ಳೆ
ಒಳ್ಳೆಯದಾಗಲಿ. ಈ ಜನಸಾಮಾನ್ಯ ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಸೂಗರಯ್ಯ, RS ಮಠ್, ಸೈಯದ್ ಅಶ್ರಫ್ ಹುಸೇನ್, ಮಲ್ಲನಗೌಡ, ಆಂಜನೇಯ, ಕುರುಬ್ದೊಡ್ಡಿ, ಈರಮ್ಮ, ರಂಗಮ್ಮ ಸೇರಿದಂತೆ ಅನೇಕರು ಇದ್ದರು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸಲು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳು ಮಾಡಿರುವ ಅನ್ಯಾಯವನ್ನು ಖಂಡಿಸಿ ರಾಜ್ಯದಲ್ಲಿ ನಡೆಯಲಿರುವ ಉಪಚುನಾವಣೆಯಲ್ಲಿ ಆಡಳಿತಾರೂಢಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ನಿರ್ಧರಿಸಲಾಗಿದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಗೌರವಾಧ್ಯಕ್ಷ ಎಸ್ ಮಾರಪ್ಪ ಹೇಳಿದರು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸುವಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳು ಮಾಡಿರುವ ಅನ್ಯಾಯವನ್ನು ಖಂಡಿಸಿ ರಾಜ್ಯದಲ್ಲಿ ನಡೆಯಲಿರುವ ಉಪಚುನಾವಣೆಯಲ್ಲಿ ಆಡಳಿತಾರೂಢ ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ನಿರ್ಧರಿಸಲಾಗಿದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಗೌರವಾಧ್ಯಕ್ಷ ಎಸ್ ಮಾರಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 20 ವರ್ಷಗಳಿಂದ ಒಳ ಮೀಸಲಾತಿಗೆ ಆಗ್ರಹಿಸಿ ವಿವಿಧ ಹಂತದ ಹೋರಾಟ ನಡೆಸಲಾಗುತ್ತಿದೆ. ಆದರೆ ರಾಜಕೀಯ ಪಕ್ಷಗಳು ಆಡಳಿತದಲ್ಲಿದ್ದಾಗ ಒಂದು, ಪ್ರತಿಪಕ್ಷದಲ್ಲಿದ್ದಾಗ ಒಂದು ನೀತಿಯನ್ನು ಅನುಸರಿಸುತ್ತಿವೆ ಎಂದರು. ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ರಚಿಸಲಾದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಗೆ ಇಂದಿಗೂ ತಾರ್ಕಿಕ ಅಂತ್ಯ ಕಂಡಿಲ್ಲ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರತಿಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಸದನದಲ್ಲಿ ಆಯೋಗ ವರದಿ ಜಾರಿಗೆ ಆಗ್ರಹಿಸಿದರು. ಆದರೆ ಅವರೇ ಮುಂದಿನ ಮುಖ್ಯಮಂತ್ರಿಯಾದರೂ ಆಯೋಗದ ವರದಿ ಮಂಡಿಸಿಲ್ಲ. HD ಕುಮಾರಸ್ವಾಮಿ, ಈಗ ಯಡಿಯೂರಪ್ಪನವರು ಸಹ ಆಯೋಗದ ವರದಿ ಜಾರಿಗೆ ಒತ್ತಾಯಿಸಿದ್ದರು. ಆದರೆ ಯಡಿಯೂರಪ್ಪನವರು ಆಯೋಗದ ವರದಿ ಮಂಡಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ. ವರದಿಯನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಚರ್ಚಿಸಬೇಕಿದೆ. ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಿದ್ದು ರಾಜಕೀಯ ಕಾರಣಗಳಿಂದ ಹಿಂದೇಟು ಹಾಕಲಾಗುತ್ತಿದೆ. ಆದರೆ ಚರ್ಚೆಗಳಿಲ್ಲದೆ ಆರ್ಥಿಕ ಹಿಂದುಳಿದವರಿಗೆ 10% ಮೀಸಲಾತಿ, ರೈತರು, ಕಾರ್ಮಿಕರು ವಿರೋಧಿಯಾಗಿರುವ ಮಸೂದೆಗಳನ್ನು ಸುಗ್ರೀವಾಜ್ಞೆ ಮೂಲಕ ಪಾಸ್ ಮಾಡಿಕೊಳ್ಳಲಾಗುತ್ತಿದೆ. ಆದರೆ ಶೋಷಿತ ಸಮುದಾಯಗಳ ಮೀಸಲಾತಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗುತ್ತಿಲ್ಲ. 1992ರಲ್ಲಿ ಆಂಧ್ರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಸೂಚಿಸಿದರೆ ಆದರೆ ಸರ್ಕಾರಗಳು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲಿಸುತ್ತಿಲ್ಲ. ಒಳ ಮೀಸಲಾತಿ ರಾಜಕೀಯ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ. ಉಪಚುನಾವಣೆಯಲ್ಲಿ ಶೋಷಿತ ಸಮುದಾಯಗಳ ಜನರು ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಮುದಾಯಗಳು ಬೆಂಬಲಿಸಿದ್ದರಿಂದ ಅಧಿಕಾರ ಹಿಡಿಯಲು ಸಾಧ್ಯವಾಯಿತು. ಸಮುದಾಯಗಳ ಋಣ ತೀರಿಸಲಾಗದರೂ ಆಯೋಗದ ವರದಿಯನ್ನು ಮಂಡಿಸಿ ಅನುಮೋದಿಸಬೇಕಿದೆ. ರಾಜರಾಜೇಶ್ವರಿ, ಶಿರಾ ಉಪಚುನಾವಣೆ, ಬೆಳಗಾವಿ ಲೋಕಸಭೆ, ಮಸ್ಕಿ ವಿಧಾನಸಭೆ ಕ್ಷೇತ್ರಗಳಲ್ಲಿ ಬಿಜೆಪಿ ವಿರುದ್ಧ ಜನರು ಮತ ನೀಡಲು ಒತ್ತಾಯಿಸಿ ಜನಾಂದೋಲನ ರೂಪಿಸಲಾಗುತ್ತದೆ ಎಂದರು. ಕಳೆದ 20 ವರ್ಷಗಳಲ್ಲಿ ನಡೆತಕ್ಕಂಥ ಹೋರಾಟ ಮಾಡುವ ನಾವು ಎಲೆಕ್ಷನ್ಗಳು ಕೂಡ ಬಯಸಿದ್ದೀವಿ. ಕಳೆದ ಎಲೆಕ್ಷನ್ನಲ್ಲಿ ಯಾರ್ಯಾರು ಒಳ ಮೀಸಲಾತಿಗೆ ವಿರೋಧ ಮಾಡಿದ್ದಾರೆ ಅವರನ್ನು ಸೋಲಿಸಬೇಕಂತಂದರೂ ಸೈಲಾಪುರ ತೀರ್ಮಾನಗಳು ಆಗಿದ್ದು ಅದೇ ರೀತಿಯಲ್ಲಿ ಕೆಲಸ ಇಟ್ಟವರು. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಾವು ಮಾಡಿಕೊಂಡು ಹೇಳ್ಕೊಳ್ಳೋದು ಆ ವಿಧಾನಸ ನಡೆದರೆ ವಿರೋಧ ಪಕ್ಷದಲ್ಲಿದ್ದಾಗ ಮಾಡಬೇಕಂತ ಒತ್ತಾಯ ಮಾಡ್ತಾರೆ. ಅಧಿಕಾರ ಬಂದಾಗ ಅವರೇ ಮಾಡೋದು. ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿರ್ತಕ್ಕಂಥ ಬಹುದೊಡ್ಡ ಕೆಲಸ ಸಂಗತಿ. 2012ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಗುತ್ತಿಗೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರು, ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷ ನಾಯಕರಾಗಿದ್ದವರು ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು, ಅದನ್ನ ಹೀಗಾಗಿ ಕಳಿಸಿರಲ್ಲ ಸರ್, ಕೇಂದ್ರಕ್ಕೆ ಕಳಿಸ್ಬಿಡಿ ಅಂತಂದ್ರು. ಅವರೇ ನಿಮಗೆ 2013 ನಂತರ ಅಧಿಕಾರಕ್ಕೆ ಬಂದಾಗ 2017 ಹುಬ್ಬಳ್ಳಿಯಲ್ಲಿ ನಾವು ಒಂದು ಸಮಾವೇಶ ಮಾಡಿದಾಗ ಅದೇ ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯ ಸೊಲ್ಯೂಷನ್ ತಗೊಳ್ಬೇಕಾದ್ರೆ ನಾವು ನಿಮ್ಗೆ ಸಪೋರ್ಟ್ ಕೊಡ್ತಂದ್ರು. ಇವರಿಬ್ಬರು ಅಧಿಕಾರ ನಡೆಸಿರ್ತಕ್ಕಂಥವರು ಮತ್ತೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥವರು ಈಗಲೂ ನಮ್ಮ ಯಡಿಯೂರಪ್ಪ ಬಂದಿದ್ದಾರೆ. ಅವರು ನಾವು ನೋಡ್ತೀವಿ ಮಾಡ್ತಿರುವಂತಕ್ಕಂಥದ್ದು ಇದೆ. ನಮಗೆ ಇವ್ರು ಯಾಕೆ ಇವ್ರು ನಡವಳಿಕೆ ಆಗೋದು ಅಂತ ನೋಡಿದ್ರೆ ಅವ್ರಿಗೂ ದೊಡ್ಡ ಸಮಸ್ಯೆ ಅಲ್ಲ. ವಿತೌಟ್ ಡಿಬೇಟ್ ಯಾವುದೇ ಚರ್ಚ್ ಇಲ್ಲಾದ್ರೆ ನಿಮಗೆ ಪಾರ್ಲಿಮೆಂಟ್ ನಲ್ಲಿ ಬಿಲ್ಗಳು ಪಾಸ್ ಆಗ್ತದೆ. ಚರ್ಚ್ ಇಲ್ಲಾದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಬಿಲ್ಗಳು ಪಾಸ್ ಆಗ್ತದೆ. ಪಾರ್ಲಿಮೆಂಟ್ ನಲ್ಲಿ 2006ರಿಂದ ವಿಶ್ವಭಾರತಿ ಕಮಿಷನ್ ಅವರು ಯಾವಾಗ ಸಬ್ಮಿಟ್ ಮಾಡಿದ್ರು ಅವತ್ತಿನಿಂದ ವರ್ಗೀಕರಣಕ್ಕೆ ಸಂಬಂಧಪಟ್ಟಂಥದ್ದು ಆರ್ಟಿಕಲ್ 341 ತಿದ್ದುಪಡಿ ಆಗಬೇಕಂತ ಒಂದು ಬಿಲ್ ಪೆಂಡಿಂಗ್ ಇವತ್ತು ಕೂಡ ದೂರ ಇದೆ.
ತಮ್ಗೆಲ್ಲರೂ ಗೊತ್ತಿದೆ, ಆರ್ಥಿಕವಾಗಿ ಹಿಂದುಳಿದಂತವರಿಗೆ 10% ಮೀಸಲಾತಿ ಕೊಡಬೇಕಂತಂದ್ರಲ್ಲಿ ಯಾರು ಹೋರಾಟ ಮಾಡಿರ್ಬೋದು. ಅದು ಕರ್ನಾಟಕ ಕೂಡ ಅಲ್ಲ, ಆದರೂ ಅದನ್ನು ಮಾಡಿಬಿಟ್ಟು ಆರ್ಟಿಕಲ್ 370 ಯಾರು ಮಾತಾಡಿಲ್ಲ, ಆದರೂ ಮಾಡಿಬಿಟ್ಟು ರೈತರ ಬಗ್ಗೆ ವಿಶೇಷವಾಗಿ ರೈತರ ಮೇಲೆ ಬಂದಾಗ ಬಿಲ್ಲುಗಳು ಅದು ಎಲ್ಲೂ ಕೂಡ ಮುನ್ಸೂಚನೆ ಕೊಟ್ಟಿಲ್ಲ, ಆದರೂ ಮಾಡಿದ್ರು. ಇದು ಯಾಕೆ ಆಗ್ತಾ ಇದೆ ಅಂತ ನಾವು ಗಮನಿಸಿದ್ರೆ ನಮಗೆ ಗೊತ್ತಾಗೋದಂದ್ರೆ ಎಲ್ಲಿವರೆಗೆ ಒಳ ಮೀಸಲಾತಿ ಬಿಲ್ಲುಗಳನ್ನ ಪಿಂಡಿಗಿರುತ್ತೋ ಅಲ್ಲಿವರೆಗೆ ಹಿಂದುಳಿದ ಜಾತಿ ಮತ್ತು ಪರಿಶಿಷ್ಟ ಜಾತಿಗಳನ್ನ ಹೊಡೆದಾಡತಕ್ಕಂತ ಒಂದು ಇದಕ್ಕೆ ತುಂಬಾ ಅನುಕೂಲ ಆಗ್ತಕ್ಕಂಥದ್ದು ಎಲ್ಲ ಆಳುವ ಪಕ್ಷಗಳ ಒಂದು ಹೊಂದಾಣಿಕೆ ಅವರ ತಂತ್ರಗಾರಿಕೆ ಅಂತ ನಾವು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಎರಡನೇದಾಗಿ ಯಾಕೆ ಈ ಒಳ ಮೀಸಲಾತಿ ವಿಷಯದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾಕೆ ಮಾತಾಡೋದಂದ್ರೆ ಒಳ ಮೀಸಲಾತಿವಾಗಿರ್ತಕ್ಕಂಥ ಸಮುದಾಯಗಳ ರಾಜಕೀಯ ಪ್ರಾತಿನಿಧ್ಯ ಬಹಳ ಕಮ್ಮಿ. ಈ ಸಲ 6, ಹೋದ ಸಲ 6 ಶಾಸಕರು ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥ ಅಥವಾ ಹೇಳ್ಕೊಳ್ತೀವಿ. ಈ ನಮ್ಮ ಒಳ ಮೀಸಲಾತಿ ಪಡೆಯತಕ್ಕಂಥ ಸಮುದಾಯಗಳು, ಮಾದಿಗರಾಗಲಿ, ಮೋಚಿಗರಾಗಲಿ ಅಥವಾ ಬೇರೆ ಸಮುದಾಯಗಳಾಗಲಿ ಯಾರು ಗೊತ್ತಿದ್ರು ಅದರ 6 ಸಂಖ್ಯೆ ಮುಂಚಿಲ್ಲ. ಆದ್ರೆ ಅಪೋಸ್ ಮಾಡ್ತಕ್ಕಂಥ ಸಂಖ್ಯೆ ಮೂವತ್ತಿದೆ. ಅದಕ್ಕೆ ಕಾರಣ ಪಕ್ಷಗಳಷ್ಟೇ ಅಲ್ಲ, ನಮ್ಮ ಸಮುದಾಯದ ಒಳಗಿನ ಸಂಬಂಧಿಸಿದೆ. ನಮ್ಮ ಸಂಘಟನೆಗಳು ಎಲೆಕ್ಷನ್ಗಳಲ್ಲಿ ಬದ್ಧತೆಯಿಂದ ಸಮುದಾಯ ಜನರನ್ನ ಗೆಲ್ಲಿಸಬೇಕು, ಮತ್ತೆ ನಮಗೆ ವಿರುದ್ಧಿರ್ತಕ್ಕಂಥ ಮಂದಿ ವಿರುದ್ಧ ನಾವು ಚುನಾವಣೆ ನಡೆಸಬೇಕಂತದ್ರಲ್ಲಿ ನಾವು ವಿಫಲವಾಗಿಲ್ಲ. ನಾವು ಒಪ್ಕೊಂಡಿಲ್ಲ, ನಾವು ಎಲ್ಲರನ್ನೂ ಒಪ್ಕೊಂಡಿಲ್ಲ. ಸಮಾಜದ ಮುಂದೆ ಎಲ್ಲರನ್ನೂ ನಾವು ಈ ಸತ್ವವನ್ನು ಒಪ್ಪಾಗತ್ತಿಲ್ಲ. ಈ ಒಂದು ಕಾರಣಕ್ಕಾಗಿ ಈ ಬಿಲ್ಲನ್ನು ತೊಡಕೊಂಡ್ರೆ ನಮ್ಗೆ ಅಪೋಸ್ ಆಗ್ತದೆ. ನೈತಿಕತೆ ಪ್ರಶ್ನೆ ಇದೆ. ನೈತಿಕತೆ ಪ್ರಶ್ನೆ ಇಷ್ಟೇ ಇದೆ, ಅದು ಮಾಡಿದ್ರೆ ಏನಾಗುತ್ತೆ? ಯಾಕೆ ಕುತ್ಕೊಂಡಿಲ್ಲ, ಇದ್ದಿದ್ರಾಗ ಅದನ್ನ ಹಂಚಬೇಕಾಗಿದೆ ಅಷ್ಟೇ. ಇದ್ದಿದ್ರಾಗ ಹಂಚಬೇಕಾಗಿದೆ, ಅಥವಾ ಆ ಸದಾಶಿವ ಅವರು ಹೇಳಿದ ಪ್ರಕಾರದಲ್ಲಿ ಹಂಚಬೇಕಾಗಿಲ್ಲ. ನಿಮ್ಗೆ ತಿಳಿದಂತ ಅದನ್ನು ಮಾರ್ಪಡಿಸಿಕೊಂಡು ಮಾಡಬಹುದು. ನಿಮಗೆ ಕಾಂಗ್ರೆಸ್ ಕಮಿಷನ್ ಹಿಂದುಳಿದ ವರ್ಗಗಳ ಒಂದು ಕಮಿಷನ್ ಅದು ಸಬ್ಮಿಟ್ ಮಾಡಕ್ಕೂ ಅವಕಾಶ ಆಗಿಲ್ಲ, ಅದು ಪೆಂಡಿಂಗ್ ಆಯಿತು. ಬಹುಶಃ ಅದು ಸಬ್ಮಿಟ್ ಆಗಿದ್ರೆ ಇವತ್ತಿನ ಎಲೆಕ್ಷನ್ಗಳಲ್ಲಿ, ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಕಮಿಟಿಗಳು ನಮಗೆ ಇಷ್ಟು ಬೇಕು ಪರ್ಸೆಂಟೇಜ್ ಅಂತ ಕೇಳಕ್ಕೆ ಒಂದು ಅನುಕೂಲ ಆಗ್ತಿತ್ತು. ಉದ್ದೇಶಪೂರ್ವಕವಾಗಿ ಅದನ್ನು ಕೂಡ ಪೆಂಡಿಂಗ್ ಇಟ್ಕೊಂಡು ನಾಮದಾಸ್ ಕಮಿಷನ್ ನಲ್ಲಿ ಪರಿಶಿಷ್ಟ ಜಾತಿಗಳು 15% ಹೆಚ್ಚಾಗಬೇಕಂತ ಒಂದು ಅಂಶ ಇದೆ. ಅದನ್ನು ಕೂಡ ಅದನ್ನು ಕೂಡ ಉದ್ದೇಶಪೂರ್ವಕವಾಗಿ ಹೊಂದಿದ್ದಾರೆ. ಅಂದ್ರೆ ನಮಗೆ ಯಾವ್ಯಾವ ಆಯೋಗಗಳು ಬರ್ತಾವ ಅವನ್ನೆಲ್ಲ ಸುಮ್ಮನೆ ನಾಮ ವ್ಯವಸ್ಥೆ ನಮಗೆ ಕಂಡುಹಿಡಿಸಲಿಕ್ಕೆ ಮಾಡೋದು, ಅವರು ವರದಿ ಒಪ್ಪಿಸಿದ ಮೇಲೆ ಸೈಲೆಂಟ್ ಆಗ್ತಕ್ಕಂಥದ್ದಿಲ್ಲ. ಇದು ನನ್ನ ತಿಳಿದ ಮಟ್ಟಿಗೆ 1992ರ ಒಂದು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಜನರನ್ನ ಕಂಡುಹಿಡಿಸ್ತಕ್ಕಂಥ ರೀತಿಯಲ್ಲಿ ನೀವು ಆಯೋಗಗಳು ಮಾಡಬೇಡಿ. ನೀವು ಒಂದೇಳು ಮಾಡಿದ್ರೆ 6 ತಿಂಗಳ ಒಳಗಾಗಿ ಆ ಶಿಫಾರಸನ್ನು 6 ತಿಂಗಳ ಒಳಗಾಗಿ ನೀವು ಸಂಪುಟಕ್ಕೆ ತಗೊಂಡ್ಬಂದ್ರೆ ಒಂದು ಚರ್ಚೆ ಮಾಡೋ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ. 92ರಲ್ಲಿ ಬಂದಿದೆ. ನಮ್ಮ ಆಂಧ್ರ ಪ್ರದೇಶದ ಹಿಂದುಳಿದ ಜಾತಿಗಳಿಗೆ ಸಂಬಂಧಪಟ್ಟಂತ ಒಂದು ಜಡ್ಜ್ಮೆಂಟ್. ಆದರೂ ಕೂಡ ಇವರು ಈ ರೀತಿ ಮಾಡ್ತಿರೋದ್ರಿಂದ ನಮ್ಗೆ ಒಂದೇ ಕಾಣಿಸಿದೆ, ಒಳ ಮೀಸಲಾತಿ ಅದು ಈಗ ಒಂದು ರಾಜಕೀಯ ಇಶ್ಯೂ ಆಗಿದೆ. ಒಳ ಮೀಸಲಾತಿ ಅದು ರಾಜಕೀಯ ಇಶ್ಯೂ ಆಗಿದೆ. ಅದು ರಾಷ್ಟ್ರಾದ್ಯಂತ ಕೂಡ ಅದು ಒಳ ಮೀಸಲಾತಿ ಒಂದು ರಾಜಕೀಯ ಇಶ್ಯೂನೇ ಸದ್ಯಕ್ಕೆ. ಕರ್ನಾಟಕದಲ್ಲಿ ಕೂಡ ಅದು ರಾಜಕೀಯ ಇಶ್ಯೂನೇ. ರಾಜಕೀಯ ಒಂದು ಇಶ್ಯೂನ ನಾವು ರಾಜಕೀಯವಾಗಿಯೇ ಅದನ್ನ ಪರಿಷ್ಕಾರ ಮಾಡ್ಕೋಬೇಕು, ರಾಜಕೀಯವಾಗಿಯೇ ಅದನ್ನ ನಾವು ಫೇಸ್ ಮಾಡಬೇಕು ಅಂತ ಅನ್ನೋದು ನಾವು 2003 ಕೂಡ ಮುಂದೊಂದು ಚುನಾವಣೆಯಲ್ಲಿ ನಮ್ಮ ಕಮಿಷನ್ ನೇಮಕ ಆಯ್ತಲ್ಲ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ. ಕೇವಲ ನಾವು ಉಪಚುನಾವಣೆಯನ್ನು ಅಪೋಸ್ ಮಾಡಿದ ಕಾರಣಕ್ಕಾಗಿ ನಮ್ಮ ಕರೆಸಿ ನಾವು ಕೊಡ್ತೀವಿ ಅಂತ ಅಂದ್ರೆ ಪೊಲಿಟಿಕಲ್ ಥ್ರೆಟ್, ನೈತಿಕ ಥ್ರೆಟ್. ಈ ಸಂದರ್ಭದಲ್ಲಿ ಶಿವರಾಯ ಅಕ್ಕರ್ಕಿ, ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಕಟ್ಟಿಮನಿ, ಆಂಜನೇಯ ರಂಗನಾಥ್ ಸೇರಿದಂತೆ ಅನೇಕರು ಇದ್ದರು. ನಗರಸಭೆ ಚುನಾವಣೆ ಅಂಗವಾಗಿ ಜೆಡಿಎಸ್ ಪಕ್ಷ ಮಹತ್ವದ ಸಭೆ ಜಿಲ್ಲಾ ಅಧ್ಯಕ್ಷ ಎಂ ವಿರೂಪಾಕ್ಷ ನೇತೃತ್ವದಲ್ಲಿ ನಡೆಯಿತು. ನಗರಸಭೆ ಚುನಾವಣೆ ಅಂಗವಾಗಿ ಜೆಡಿಎಸ್ ಪಕ್ಷದ ಮಹತ್ವದ ಸಭೆ ಜಿಲ್ಲಾ ಅಧ್ಯಕ್ಷ ಎಂ ವಿರೂಪಾಕ್ಷಿ ನೇತೃತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಿಸಿ ಯಾವ ಪಕ್ಷಕ್ಕೆ ಬೆಂಬಲ ನೀಡಬೇಕೆಂದು ಚರ್ಚೆ ನಡೆಸಲಾಯಿತು. ಈಗಾಗಲೇ ಬಿಜೆಪಿ ಪಕ್ಷ ಮತ್ತು ಕಾಂಗ್ರೆಸ್ ಅಧಿಕಾರ ಹಿಡಿಯಲು ಪ್ರಯತ್ನ ಮಾಡುತ್ತಿವೆ. ಆದರೆ ಯಾವುದೇ ಆತುರ ಮಾಡದೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲು ನಿರ್ಧಾರಕ್ಕೆ ಬರಲಾಯಿತು. ನಗರಸಭೆ ಅಧಿಕಾರ ಹಿಡಿಯಲು ಜೆಡಿಎಸ್ ಸದಸ್ಯರ ಬೆಂಬಲ ಬಹಳ ಮುಖ್ಯವಾಗಿದೆ.
ಬಿಜೆಪಿ 12 ಸದಸ್ಯರು, ಸಂಸದರು, ಶಾಸಕರು ಸೇರಿ 14 ಜನ ಆಗಲಿದ್ದಾರೆ. ಕಾಂಗ್ರೆಸ್ 11 ಸದಸ್ಯರು, ಕೆಲ ಪಕ್ಷೇತರ ಸದಸ್ಯರ ಬೆಂಬಲ ಪಡೆದುಕೊಂಡರೆ, ಆದರೆ ಇನ್ನೂ ಕೆಲ ಪಕ್ಷೇತರ ಸದಸ್ಯರ ನಿರ್ಧಾರ ಗೊಂದಲವಿರುವ ಕಾರಣ ನಮ್ಮ ಪಕ್ಷದ ಸದಸ್ಯರ ಬೆಂಬಲ ಮಹತ್ವವಾಗಿದೆ. ಆದ ಕಾರಣ ಸದಸ್ಯರಾಗಿ ಹರೀಶ್ ನಾಡಗೌಡ, ತಿಮ್ಮಾರೆಡ್ಡಿ ಅವರು ಪಕ್ಷದ ನಿರ್ಣಯಕ್ಕೆ ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ಮಾತನಾಡಿ, ಈಗಾಗಲೇ ಪಕ್ಷದ ಸದಸ್ಯರ ಜೊತೆ ಮಾತನಾಡಿ ಪಕ್ಷದ ವರಿಷ್ಠರ ಜೊತೆ ಚರ್ಚಿಸಿ ಅಂತಿಮ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್, ಜಿಲ್ಲಾ ಯುವ ಅಧ್ಯಕ್ಷ ಎಂ ಪವನ್ ಕುಮಾರ್, ನಗರ ಎಸ್ಸಿ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ ಉಪಸ್ಥಿತರಿದ್ದರು. ಕಳೆದ 3 ತಿಂಗಳಿಂದ ಉತ್ಪಾದನೆ ಸ್ಥಗಿತಗೊಳಿಸಿದ ರಾಯಚೂರು ಶಾಖೋತ್ಪನ್ನ ಕೇಂದ್ರ ಮೊದಲ ಘಟಕದ ಉತ್ಪಾದನೆಯನ್ನು ಪ್ರಾರಂಭಿಸಿದೆ. ಬೇಡಿಕೆ ಇಲ್ಲದೇ ಇರುವುದರಿಂದ RTPS 710 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ 1ನೇ ಘಟಕ ಉತ್ಪಾದನೆಯನ್ನು ಪ್ರಾರಂಭಿಸಿದೆ. ಕಳೆದ 3 ತಿಂಗಳಿನಿಂದ ಉತ್ಪಾದನೆ ಸ್ಥಗಿತಗೊಳಿಸಿದ್ದ ರಾಯಚೂರು ಶಾಖೋತ್ಪನ್ನ ಕೇಂದ್ರದ ಮೊದಲ ಘಟಕ ಉತ್ಪಾದನೆಯನ್ನು ಪ್ರಾರಂಭಿಸಿದೆ. ಬೇಡಿಕೆ ಇಲ್ಲದೆ ಇರುವುದರಿಂದ RTPS 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ 1ನೇ ಘಟಕ ಉತ್ಪಾದನೆಯನ್ನು ಪ್ರಾರಂಭಿಸಿದೆ. ರಾಜ್ಯದಲ್ಲಿ ಜಲ, ಗಾಳಿ ಮತ್ತು ಸೋಲಾರ್ ವಿದ್ಯುತ್ ಲಭ್ಯತೆಯಿಂದಾಗಿ ಶಾಖೋತ್ಪನ್ನ ಕೇಂದ್ರಗಳ ಉತ್ಪಾದನೆಯನ್ನು ಸ್ಥಗಿತಗೊಳಿಸಲಾಗಿತ್ತು. RTPS 8 ಘಟಕಗಳನ್ನು ಸಹ ಸ್ಥಗಿತಗೊಳಿಸಲಾಗಿತ್ತು. ಯರಮರ ಸೂಪರ್ ಕ್ರಿಟಿಕಲ್ ತಂತ್ರಜ್ಞಾನ 1600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 2 ಘಟಕಗಳಲ್ಲಿ 2ನೇ ಘಟಕ ಪ್ರಾರಂಭಿಸಿ ನಂತರ ಸ್ಥಗಿತಗೊಳಿಸಲಾಗಿತ್ತು. YTPS ಘಟಕಗಳನ್ನು ಹೈದರಾಬಾದ್ ಮೂಲದ ಪವರ್ ಮ್ಯಾಕ್ ಸಂಸ್ಥೆಗೆ ನಿರ್ವಹಣೆಗೆ ನೀಡಿದ್ದರಿಂದ ಉತ್ಪಾದನೆ ಪ್ರಾರಂಭಿಸುವ ಹೊಂದಿದ್ದ ಕರ್ನಾಟಕ ವಿದ್ಯುತ್ ನಿಗಮ ಉತ್ಪಾದನೆ ಸ್ಥಗಿತಗೊಳಿಸಿದೆ. ರಾಜ್ಯದ ಪ್ರಮುಖ ಶಾಖೋತ್ಪನ್ನ ಕೇಂದ್ರಗಳನ್ನು ಪೂರ್ಣ ಪ್ರಮಾಣ ಸ್ಥಗಿತಗೊಳಿಸಿದ್ದರಿಂದ ಉತ್ಪಾದನೆಯ ಮೇಲೆ ಪರಿಣಾಮ ಬೀರಿತು. ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರ 2 ಘಟಕ ಹಾಗೂ RTPS ಮೊದಲ ಘಟಕ, ಉಡುಪಿ ಉಷ್ಣ ವಿದ್ಯುತ್ ಸ್ಥಾವರದ 1ನೇ ಘಟಕ ಉತ್ಪಾದನೆ ಪ್ರಾರಂಭಿಸಿದ್ದರಿಂದ ಶಾಖೋತ್ಪನ್ನ ಕೇಂದ್ರಗಳು ಮರುಜೀವ ಪಡೆದಂತಾಗಿದೆ. ಕೇಂದ್ರ ಸರ್ಕಾರ ವಿಧಿಸಿರುವ ನಿಯಮಾವಳಿಗಳಂತೆ ಪರಿಸರ ನಿಯಮಾವಳಿ ಪಾಲನೆ ಸವಾಲಾಗಿರುವಾಗಲೇ ಕೊರೋನಾ ಸೋಂಕು ಹರಡುವುದನ್ನು ತಡೆಯಲು ಶಾಖೋತ್ಪನ್ನ ಘಟಕಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಈಗ ಶಾಖೋತ್ಪನ್ನ ಘಟಕಗಳು ಪುನರಾರಂಭಿಸಿದ್ದು, ಮುಂದಿನ ದಿನಗಳಲ್ಲಿ ಕೇಂದ್ರ ಇತರೆ ಘಟಕಗಳು ಪ್ರಾರಂಭಿಸಲು ಸಿದ್ಧತೆಗಳು ಪ್ರಾರಂಭವಾಗಿವೆ. ಶಾಖೋತ್ಪನ್ನ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಸ್ಥಗಿತಗೊಂಡಿದ್ದರಿಂದ ಕಾಯಂ ನೌಕರರ ವರ್ಗಾವಣೆ, ಗುತ್ತಿಗೆ ನೌಕರರ ಸೇವೆಯಿಂದ ವಜಾಗೊಳಿಸುವ ಪ್ರಕ್ರಿಯೆ ನಡೆಸಿದ್ದರಿಂದ ವಿದ್ಯುತ್ ಘಟಕಗಳು ಪ್ರಾರಂಭವಾಗುವ ಅನುಮಾನಗಳು ಹುಟ್ಟಿಕೊಳ್ಳಲು ಕಾರಣವಾಗಿತ್ತು. ಆದರೆ RTPS ಮೊದಲ ಘಟಕ ಸೇರಿದಂತೆ ರಾಜ್ಯದ ಶಾಖೋತ್ಪನ್ನ ಕೇಂದ್ರಗಳು ಉತ್ಪಾದನೆ ಪ್ರಾರಂಭಿಸಿದ್ದರಿಂದ ಆತಂಕ ದೂರವಾದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. NDPC ಕಾಯ್ದೆ ಕುರಿತು ಕಾರ್ಯಾಗಾರ, ಗಾಂಜಾ ಸೇರಿದಂತೆ ಅಮೂಲು ಪದಾರ್ಥಗಳ ಕೇಸ್ ದಾಖಲಿಸಲು ಪೊಲೀಸ್ ಅಧ್ಯಯನ ಅಗತ್ಯ, ಮುಸ್ತಫಾ ಹುಸೇನ್. LIC ಬಂಡವಾಳ ಷೇರು ಮಾರುಕಟ್ಟೆಗೆ ಖಾಸಗೀಕರಣಗೊಳಿಸುವ ಹುನ್ನಾರ, ಎಂ ರವಿ. ಗಾನಸುದೆ ಕಲಾ ಬಳಗ ಪ್ರಥಮ ವಾರ್ಷಿಕೋತ್ಸವ, ಹೊಸ ಪ್ರತಿಭೆಗಳಿಗೆ ವೇದಿಕೆಯಾಗಲಿ, ಅಂಬಣ್ಣ ಆರೋಲಿ. ಎರಡನೇ ದಿನ ವಿಚಾರಗೋಷ್ಠಿ, ಅಸಂಘಟಿತ ಕಾರ್ಮಿಕರ ಬದುಕು ಅತಂತ್ರ, ಆತಂಕ, NS ವೀರೇಶ್. ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ವರದಿ ಜಾರಿಗೆ ಹಿಂದೇಟು, ಉಪಚುನಾವಣೆಗಳಲ್ಲಿ ಬಿಜೆಪಿ ತಕ್ಕ ಪಾಠ, ಎಸ್ ಮಾರಪ್ಪ. ಜೆಡಿಎಸ್ ಪಕ್ಷದ ಮುಖಂಡರ ಸಭೆ, ನಗರಸಭೆ ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರ ನಿರ್ಧಾರದ ಮೇಲೆ ಬೆಂಬಲಕ್ಕೆ ಚರ್ಚೆ. ಮತ್ತು 3 ತಿಂಗಳಿನಿಂದ ಸ್ಥಗಿತಗೊಂಡಿದ್ದ RTPS ಮೊದಲ ಘಟಕ ಪುನರಾರಂಭ, ಕಲ್ಲಿದ್ದಲು ಘಟಕಗಳ ಉತ್ಪಾದನೆಯೇ ಆದ್ಯತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ರಾಯಚೂರು ವಾರ್ತೆಗಳನ್ನು ಪ್ರಾಯಿಸಿದವರು ಎಂಪೈರ್ ಶೂಟಿಂಗ್, ಶಾರ್ಟಿಂಗ್, ಟೈಲರಿಂಗ್, हमदास टेक्सटाइल एंड टेलर्स, अपोजिट महाराष्ट्र बैंक, करीब गांधी चौक, रायचूर. Visit AMS Computers Sales and Service beside SBI Bank, Station Road, Raichur. ಇಲ್ಲಿ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು.
ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. Admissions are open for 8th, 9th, 10th classes.